Hello, my dear students. Good afternoon. Welcome to the class. So screen ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಎಲ್ರಿಗೂ. ಕಾಣಿಸ್ತಾ ಇದೆ ಅಲ್ವಾ? Yes. ಎಸ್, ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಇವತ್ ನಾವೇನ್ ಮಾಡೋಣ, ಗಣಿತದಲ್ಲಿ ಇರುವಂತ ಮತ್ತೊಂದು ಅಧ್ಯಾಯ ಯಾವ್ದಪ್ಪ ಅದು? ಸಮಾಂತರ ಶ್ರೇಣಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಎಸ್, ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು? ಸೊ ನಮ್ಗೆ ಈಗಾಗ್ಲೇ ಗೊತ್ತಿದೆ ಏನಂತ. ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು, ಇದರಲ್ಲಿ ನಾವ್ ಏನೇನನ್ನ ಅಧ್ಯಯನ ಮಾಡ್ತೀವಿ ಅಂತ ನಮ್ಗೆ ಈಗಾಗ್ಲೇ ಗೊತ್ತಿದೆ ಅಲ್ವಾ? ಸೊ ನಾವ್ ಇವತ್ತೇನ್ ಮಾಡೋಣ, ಈ ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಥವಾ ಹಿಂದಿನ ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡೋಣ. ಓಕೆ, ಎಸ್. ಸೊ ರೆಡಿ ಇದ್ದೀರಾ ಮಕ್ಕಳೇ? ನಾ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ, ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದ್ರೆ ಅಥವಾ ವಾಯ್ಸ್ ಕರೆಕ್ಟ್ ಆಗಿ ಕೇಳ್ತಾ ಇದ್ರೆ ಸೊ ಚಾಟ್ ಬಾಕ್ಸ್ ಅಲ್ಲಿ ಒಂದು ಮೆಸೇಜ್ ಹಾಕ್ರಿ. ಎಸ್, ಐ ಹೋಪ್ ಎಲ್ಲಾರ್ಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಎಸ್, ಓಕೆ. ಸೊ ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು? ಸೊ ಶ್ರೇಣಿಗಳು ಅಂತಂದ್ರೆ ಏನು ಅದನ್ನ ಮೊದಲು ತಿಳ್ಕೊಬೇಕಲ್ವಾ? ಸೊ ಶ್ರೇಣಿಗಳು ಅಂತಂದ್ರೆ ಏನು? ಸಂಖ್ಯೆಯ ಒಂದು ಪಟ್ಟಿ, ಸಂಖ್ಯೆಯ ಒಂದು ಸರಣಿಗೆ ನಾವು ಶ್ರೇಣಿಗಳು ಅಥವಾ ಸಂಖ್ಯಾ ಸರಣಿ ಅಂತ ಕರಿತೀವಿ. ಈ ಒಂದು ಶ್ರೇಣಿ ಯಾವ ರೂಪದಲ್ಲಿದ್ರೆ ನಾವು ಅದನ್ನ ಸಮಾಂತರ ಶ್ರೇಣಿಗಳು ಅಂತ ಕರಿತೀವಿ. ಸಿ, ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಓಕೆ, ಯಾವ್ಯಾವ ಎಕ್ಸಾಂಪಲ್ಸ್ ಇದೆ ಇಲ್ಲಿ? ಕೆಲವು ತ್ರಿಕೋನಗಳನ್ನ ಜೋಡಣೆ ಮಾಡಿ ಒಂದು ಆಕೃತಿಯನ್ನ ರಚಿಸಲಾಗಿದೆ. ಅಲ್ಲಿ ಎಷ್ಟು ತ್ರಿಕೋನಗಳಿವೆ ನೋಡ್ರಿ. ಒಂದು, ಸೊ ಮೊದಲನೇ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳನ್ನ ನೀವು ನೋಡ್ತೀರಾ? 1, 2, 3, 4, 5, 6, 7 ತ್ರಿಕೋನಗಳನ್ನ ನೋಡ್ತೀರಾ, ಹೌದಲ್ವಾ? ಹಾಗೆ ಮೇಲ್ ನೋಡಿದ್ರೆ 1, 2, 3, 4, 5, 6. ಮತ್ತೆ ಮೇಲೆ ಹೋದ್ರೆ 1, 2, 3, 4, 5. ಮತ್ ಮೇಲೆ ಹೋದ್ರೆ 1, 2, 3, 4. ಹಾಗೆ 1, 2, 3, 1, 2, 1. ಅಂದ್ರೆ ಇಲ್ಲಿ ನಮಗೆ 7 ತ್ರಿಕೋನಗಳನ್ನ ನೋಡ್ತೀರಾ. ಇಲ್ಲಿ 6, ಇಲ್ಲಿ 5, ಇಲ್ಲಿ 4, ಇಲ್ಲಿ 3, ಇಲ್ಲಿ 2, ಇಲ್ಲಿ 1. ಅಂದ್ರೆ ಇಲ್ಲಿಂದ ನೀವು ಮೇಲೆ ಹೋದಂತೆ ಒಂದು ತ್ರಿಕೋನ ಕಡಿಮೆ ಆಗ್ತಾ ಹೋಗಿದೆ, ಹೌದಲ್ವಾ? ಸೊ ಎಲ್ಲಾದ್ರೂ 2 ತ್ರಿಕೋನ ಕಡಿಮೆ ಆಗಿದೆನಾ? ಇಲ್ಲ, ಕೇವಲ ಒಂದು ಮಾತ್ರ ಕಡಿಮೆ ಆಗಿದೆ. ಹಾಗಾಗಿ 7, 6, 5, 4, 3, 2, 1 ಅಂತ ಸಿಕ್ತು. ಹಾಗೆ ನೀವು ಇಲ್ಲೂ ನೋಡಿದ್ರೆ ಇಲ್ಲೂ ಕೂಡ ಹಾಗೆ ಬರುತ್ತೆ ನಿಮ್ಗೆ. 1, 2, 3, 4, 5, 6, 7. ಇಲ್ಲಿ 7 ಇದೆ, ಇಲ್ಲಿ 6 ಇದೆ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಅಂದ್ರೆ ನಾವ್ ಏನ್ ಮಾಡಿದೀವಿ ಇಲ್ಲಿ ನಾವು ತ್ರಿಕೋನಗಳನ್ನ ಹೇಗೆ ಜೋಡಿಸಿದೀವಿ? ಒಂದು ವಿನ್ಯಾಸದಲ್ಲಿ. ಯಾವ ರೀತಿಯ ವಿನ್ಯಾಸದಲ್ಲಿ? ಒಂದು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ. ಅಂದ್ರೆ ಇಲ್ಲಿ ನಮ್ಗೆ ಸೊ ಮಧ್ಯಭಾಗದಲ್ಲಿ 7 ತ್ರಿಕೋನಗಳನ್ನ ಜೋಡಿಸಿದ್ರೆ ಅದರ ಕೆಳಭಾಗಕ್ಕೆ ಬಂದಂತೆ ಒಂದು ತ್ರಿಕೋನವನ್ನ ಕಡಿಮೆ ಮಾಡ್ತಾ ಬಂದಿದೀವಿ. ಹಾಗಾದ್ರೆ ಇಲ್ಲಿ ಸಂಖ್ಯೆಗಳನ್ನ, ತ್ರಿಕೋನಗಳನ್ನ ಯಾವ ರೀತಿ ಜೋಡಿಸಲಾಗಿದೆ? ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ, ಹೌದಲ್ವಾ? ಹಾಗೆ ಇಲ್ಲಿ ನೋಡಿದ್ರೆ ನೀವು 1, 2, 3, 4, 5 ಬಾಕ್ಸಸ್ ಇದೆ. ಸೊ ಏನಿವು? ಘನಗಳು, ಘನಾಕೃತಿ. ನಿಮ್ಗೆ ಗೊತ್ತಿದೆ ಹೌದಾ? ಉದ್ದ, ಅಗಲ ಮತ್ತು ಎತ್ತರವನ್ನ ಹೊಂದಿರುವಂತಹ ಆಕೃತಿಗೆ ಘನಾಕೃತಿ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, ಬಾಕ್ಸಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ಎಷ್ಟಿದೆ? 1, 2, 3, 4, 5 ಇದೆ, ಹೌದಲ್ವಾ? 5. ಸೊ ಇದು 1, ಇದು 2, ಇದು 3, ಇದು 4, 5. ಹಾಗೆ ಇಲ್ಲಿ 1, ಇದು 2, ಇದು 3, ಇದು 4. ಇದು 1, 2, 3. ಇದು
1 2. ಸೊ ಇಲ್ಲೂ ಕೂಡ ನಾವು ಬಾಕ್ಸಸ್ ಅನ್ನ ಹೇಗೆ ಅರೇಂಜ್ ಮಾಡಿದೀವಿ, ಹೇಗೆ ಅದನ್ನ ಜೋಡಣೆ ಮಾಡಿದೀವಿ, ಸೊ ಒಂದು ನಿರ್ದಿಷ್ಟವಾದ ವಿನ್ಯಾಸದಲ್ಲಿ ಜೋಡಣೆ ಮಾಡಿದೀವಿ, ಹೌದಲ್ವಾ? ಹಾಗಾದ್ರೆ ಹೀಗೆ ನಿರ್ದಿಷ್ಟವಾಗಿ ವಿನ್ಯಾಸ ಮಾಡಿದಂತಹ ಸಂಖ್ಯಾ ಸರಣಿಗೆ ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿ. ಏನಂತ ಕರಿತೀವಿ? ಸಮಾಂತರ ಶ್ರೇಣಿ. ಸೊ ನಾ ಬಹಳ ಡೀಪ್ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಇದು ಸಮಾಂತರ ಶ್ರೇಣಿ. ಯಾಕೆ? ಇಲ್ಲಿ ನಮಗೆ ಎಲ್ಲಾ ಸಂಖ್ಯೆಗಳು ಹೇಗಿದೆ, ಸಮವಾದ ಅಂತರವನ್ನ ಹೊಂದಿರುವಂತ ಒಂದು ಸಂಖ್ಯಾ ಸರಣಿ ಇದು. ಸೊ ಅದಕ್ಕೆ ಸಮಾಂತರ ಶ್ರೇಣಿ ಅಂತ ಕರಿತೀವಿ, ಹೌದಲ್ವಾ ಮಕ್ಕಳೇ? ಹಾಗೆ ಈ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ನಮ್ಮ ಡೆಫಿನೇಷನ್ ಬೇಕಲ್ವಾ? ಸಮಾಂತರ ಶ್ರೇಣಿ ಅಂತಂದ್ರೆ ಹೇಳಾಯ್ತು, ಬಟ್ ನಮ್ ಡೆಫಿನೇಷನ್ ಬೇಕಲ್ವಾ? ಏನಂತ ಹೇಳತ್ತೆ ಡೆಫಿನೇಷನ್? ವ್ಯಾಖ್ಯಾನವನ್ನ ಕೊಡೋದಾದ್ರೆ ನಾವ್ ಹೇಗ್ ಹೇಳ್ತೀವಿ? ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಗೆ ಸಮಾಂತರ ಶ್ರೇಣಿ ಎನ್ನುವರು. ಓಕೆ, ಏನಂತ ಇದೆ ನಮ್ಗಿಲ್ಲಿ? ಮೊದಲ ಪದವನ್ನು ಹೊರತುಪಡಿಸಿ, ಎಸ್, ಮೊದಲ ಪದವನ್ನು ಹೊರತುಪಡಿಸಿ ಮುಂದಿನ ಪ್ರತಿಯೊಂದು ಪದವನ್ನ ಪಡೆಯಲು, ಹೌದಾ? ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರಿಂದ ಪಡೆಯುವಂತಹ ಸಂಖ್ಯಾ ಪಟ್ಟಿಗೆ ಸಮಾಂತರ ಶ್ರೇಣಿ ಎನ್ನುವರು. ಫಾರ್ ಎಕ್ಸಾಂಪಲ್ 2 4 6 8 10 ಈ ತರ ಎಷ್ಟು ಬೇಕಾದ್ರೂ ಬರೀಬಹುದು. ಇಲ್ಲಿ ನಮ್ಮ ವ್ಯಾಖ್ಯಾನದ ಪ್ರಕಾರ ನೋಡಿದ್ರೆ ಮೊದಲ ಪದವನ್ನು ಹೊರತುಪಡಿಸಿ, ಇದು ನಮ್ಮ ಮೊದಲನೇ ಪದ, ಹೌದಾ? ಇಲ್ಲಿ ನಾವು ಮೊದಲನೇ ಪದಕ್ಕೆ ಎ ಅಂತ ಕರಿತೀವಿ, ನಿಮಗೆ ಗೊತ್ತಿದೆ, ಎ ಅಥವಾ A1 ಅಂತ ಕರಿತೀವಿ, ಮೊದಲನೇ ಪದ. ಹೊರತುಪಡಿಸಿ ಮುಂದಿನ ಪ್ರತಿಯೊಂದು ಪದವನ್ನ ಪಡೆಯಲು ಏನ್ ಮಾಡ್ತೀವಿ ನಾವು? ಹಿಂದಿನ ಸಂಖ್ಯೆಗೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರಿಂದ. ಸೊ ನಮ್ಗೆ ಇಲ್ಲಿ ನೆಕ್ಸ್ಟ್ ಸಂಖ್ಯೆ 4 ಅಂತ ಇದೆ. 4 ಹೇಗ್ ಬಂತು? 2ಕ್ಕೆ ನಾವು ಯಾವ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತೀವಿ? 2ನ್ನ ಕೂಡಿಸಿದಾಗ 4 ಬಂತು, ಹೌದಲ್ಲ? ಇದು 2ನೇ ಪದ. ಈಗ ನಿಮಗೆ 3ನೇ ಪದ ಬೇಕು. 3ನೇ ಪದ ಬೇಕಂದ್ರೆ ಅವಾಗ ಏನ್ ಮಾಡ್ತೀರಾ? ಇದು A1, ರೈಟ್? ಇದು A1, ಇದು A2, ಇದು 3ನೇ ಪದ A3, 4ನೇ ಪದ A4, 5ನೇ ಪದ A5. ಸೊ ಎಷ್ಟು ಬೇಕಾದ್ರೂ ಬರೀಬಹುದು, ಹೌದಲ್ವಾ? ಹಾಗೆ 2 + 2 ಅಂದ್ರೆ 4 ಬಂತು. ಮುಂದಿನ ಪದ ಏನಂತ ಇದೆ? ನನಗೆ ಮುಂದಿನ ಪದವನ್ನ ಪಡಿಬೇಕಂದ್ರೆ 4ಕ್ಕೆ ನಾನೇನ್ ಮಾಡ್ತೀನಿ? ಮತ್ತೆ 2ನ್ನ ಕೂಡಿಸ್ತೀನಿ. ಸೊ 4 + 2 ಅಂದ್ರೆ ಏನಾಯ್ತು? 6 ಆಯ್ತು. ಓಕೆ, ಸೊ ಇಲ್ಲಿ 6 ಅಂತ ಬರೀತೀರಾ. 6 ಏನಿದು? ಇದು 3ನೇ ಪದ, ಹೌದಲ್ವಾ? ಹಾಗೆ 4ನೇ ಪದ ಬೇಕಂದ್ರೆ ಈ 6 ಹಿಂದಿನ ಪದ ಏನಿದೆ? ಹಿಂದಿನ ಪದ 6 ಇದೆ. 6ಕ್ಕೆ ನಾನು 2ನ್ನ ಕೂಡಿಸ್ತೀನಿ. ಎಷ್ಟು ಬಂತು? 8 ಬಂತು. ಹಾಗೆ ನನಗೆ ಅದರ ಮುಂದಿನ ಪದ ಬೇಕಂದ್ರೆ ಇಲ್ಲಿ 8 ಇದೆ. ಸೊ 8ರ ಮುಂದಿನ ಪದ 10 ಇದೆ. 10 ಪಡಿಬೇಕಂದ್ರೆ 8ಕ್ಕೆ 2ನ್ನ ಕೂಡಿಸುವುದರಿಂದ 10 ಪಡಿತೀವಿ. ಅಂದ್ರೆ ನಾನು ಒಂದು ಅಬ್ಸರ್ವ್ ಮಾಡ್ಬೇಕು ಇಲ್ಲಿ, ಏನಂತ ಅಂದ್ರೆ, ಒಂದೇ ನಿಮಿಷ. ಓಕೆ, ನಾವು ಒಂದೇನು ಅಬ್ಸರ್ವ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಇಲ್ಲಿ ನಮಗೆ ಯಾವ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸಿದೀವಿ? ಇಲ್ಲಿ 2ನ್ನ ಕೂಡಿಸುವುದ್ರಿಂದ, ಹೌದಲ್ಲ? ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ ಇಲ್ಲಿ ನಿರ್ದಿಷ್ಟ ಸಂಖ್ಯೆ ಯಾವುದನ್ನ ಕೂಡಿಸಿದೀರಾ? 2ನ್ನ ಕೂಡಿಸುವುದರಿಂದ ನಾವೇನ್ ಮಾಡಿದೀವಿ? ಮುಂದಿನ ಸಂಖ್ಯೆಯನ್ನ ಪಡೆದ್ವಿ, ಹೌದಲ್ವಾ? ಹಾಗಾದ್ರೆ ಈ ನಿರ್ದಿಷ್ಟ ಸಂಖ್ಯೆಗೆ ನಾವೇನ್ ಹೇಳ್ತೀವಿ? ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರಿಂದ ಮುಂದಿನ ಪದವನ್ನ ಪಡಿತೀವಿ. ಹೀಗೆ ಪಡೆದಂತಹ ಸಂಖ್ಯಾ ಪಟ್ಟಿಗೆ ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿ. ಯಾಕೆ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ಪದ ಹೇಗಿದೆ? ಸೊ 2 4 6 ಅಂತ ಇದೆ, ಹೌದಾ? ಸೊ 4ರಲ್ಲಿ 2ನ್ನ ಕಳೀರಿ, 2 ಬಂತು. 6ರಲ್ಲಿ 4ನ್ನ ಕಳೀರಿ, 2 ಬಂತು. 8ರಲ್ಲಿ 6ನ್ನ ಕಳೀರಿ, 2 ಬಂತು. 10ರಲ್ಲಿ 8ನ್ನ ಕಳೀರಿ, 2 ಬಂತು. ಎಷ್ಟು ಅಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಿದೆ? ಪ್ರತಿಯೊಂದು ಸಂಖ್ಯೆಯ ಮಧ್ಯದಲ್ಲಿರುವಂತಹ ಅಂತರ ಏನಿದೆ? ಸಮವಾಗಿದೆ. ಹಾಗಾಗಿ ನಾವೇನಂತ ಹೇಳ್ಬೋದು? ಈ ರೀತಿಯ ಸಂಖ್ಯಾ ಪಟ್ಟಿಗೆ ಸಮಾಂತರ ಶ್ರೇಣಿ ಅಂತ ಕರಿತೀವಿ, ಹೌದಲ್ವಾ? ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಸಮಾಂತರ ಶ್ರೇಣಿಯಲ್ಲಿ ನಾವು 2 ವಿಧಗಳನ್ನ ನೋಡ್ತೀವಿ, ಹೌದಾ? ಸಮಾಂತರ ಶ್ರೇಣಿಯಲ್ಲಿ 2 ವಿಧಗಳನ್ನ ನೋಡ್ತೀವಿ. ಯಾವ್ಯಾವ್ದದು? ಇವು ಸಮಾಂತರ ಶ್ರೇಣಿಯ ವಿಧಗಳು.
ಯಾಕೆ ನಾವು ಪ್ರತಿ ಒಂದನ್ನ ಲಕ್ಷ ಕೊಡ್ಬೇಕು ಅಂದ್ರೆ ಯಾವುದು ನಮ್ಗೆ ಎಕ್ಸಾಮ್ ಬರುತ್ತೆ ಗೊತ್ತಿಲ್ಲ. ಹಾಗಾಗಿ ನಾವು ಸಣ್ಣ ಸಣ್ಣದನ್ನು ಕೂಡ ಮಿಸ್ ಮಾಡೋ ಹಂಗಿಲ್ಲ, ಎಲ್ಲಾನು ನೋಡ್ಕೋಬೇಕು. ಸಮಾಂತರ ಶ್ರೇಣಿಯ ವಿಧಗಳು ಹೌದಲ್ವಾ? ಎಸ್. ಸೊ ಮೊದಲನೇದು ಯಾವುದು? ಪರಿಮಿತ ಸಮಾಂತರ ಶ್ರೇಣಿ, ಅಪರಿಮಿತ ಸಮಾಂತರ ಶ್ರೇಣಿ. ಹಾಗಾದ್ರೆ ಪರಿಮಿತ ಸಮಾಂತರ ಶ್ರೇಣಿ ಅಂತಂದ್ರೆ ಏನು? ಯಾವುದನ್ನ ನೀವು ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀರಾ? ಎಸ್, ಪರಿಮಿತ ಸಮಾಂತರ ಶ್ರೇಣಿ. ಪರಿಮಿತ ಅಂತಂದ್ರೆ ಯಾವುದನ್ನ ನೀವು ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀರಾ? ಒಂದು ಸಮಾಂತರ ಶ್ರೇಣಿಯು ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಮಾತ್ರ ಹೊಂದಿದ್ದರೆ. ಒಂದೇ ನಿಮಿಷ, ಸ್ಕ್ರೀನ್ ಕಾಣಿಸ್ತಾ ಇದೆ. ಒಂದು ಸಮಾಂತರ ಶ್ರೇಣಿಯು ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಮಾತ್ರ ಹೊಂದಿದ್ದರೆ ಅದನ್ನ ನಾವೇನಂತ ಕರಿತೀವಿ? ಪರಿಮಿತ ಸಮಾಂತರ ಶ್ರೇಣಿ. ಹಂಗಂದ್ರೆ ಏನು? ಪರಿಮಿತ ಸಮಾಂತರ ಶ್ರೇಣಿಗೆ ಕೊನೆಯ ಪದ ಇರುತ್ತದೆ. ಅಪರಿಮಿತ ಸಮಾಂತರ ಶ್ರೇಣಿ ಅಂದ್ರೆ ಏನು? ಹಾಗಾದ್ರೆ ಅಪರಿಮಿತ ಸಮಾಂತರ ಶ್ರೇಣಿಯಲ್ಲಿ ಒಂದು ಸಮಾಂತರ ಶ್ರೇಣಿಯು ಅಪರಿಮಿತ ಪದಗಳ ಸಂಖ್ಯೆಯನ್ನು ಹೊಂದಿದ್ದರೆ ಅದನ್ನು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರೀತಾರೆ. ಅಪರಿಮಿತ ಸಮಾಂತರ ಶ್ರೇಣಿಗೆ ಕೊನೆಯ ಪದ ಇರೋದಿಲ್ಲ. ಹಂಗಂದ್ರೆ ಫಾರ್ ಎಕ್ಸಾಂಪಲ್ ಯಾವುದನ್ನ ಪರಿಮಿತ ಸಮಾಂತರ ಶ್ರೇಣಿ ಅಂತೀವಿ? ಇಲ್ಲಿ ನಮಗೆ ಒಂದು ಮುಖ್ಯವಾಗಿ ಏನ್ ಗೊತ್ತಿರ್ಬೇಕು? ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಮಾತ್ರ ಹೊಂದಿದ್ದರೆ. ಓಕೆ, ಇಲ್ಲಿ ಕೊನೆಯ ಪದ ಇರುತ್ತದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೊನೆಯ ಪದ ಇದ್ರೆ ಅದು ಪರಿಮಿತ, ಕೊನೆಯ ಪದ ಇರ್ದಿದ್ರೆ ಅದು ಅಪರಿಮಿತ. ಓಕೆ, ಎಸ್. ಓಕೆ, ಒಂದೇ ನಿಮಿಷ. ಓಕೆ, ನಾನೇನಾದ್ರು ಈಗ ಎಸ್ 2, 4, 6, 8 ಅಂತ ಒಂದ್ ಸಮಾಂತರ ಶ್ರೇಣಿ ಇದೆ. ಎಲ್ಲಿವರೆಗೂ ಬರಿತೀನಿ? 100ರವರೆಗೂ ಬರಿತೀನಿ ಅಂತ ತಿಳ್ಕೊಡ್ರಿ. ಸೊ ಇಲ್ಲಿ ನನಗೆ ಕೊನೆಯ ಪದವನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಎಲ್ಲಿವರೆಗೂ ಅಂತ ನನಗೆ ಗೊತ್ತಿದೆ, ನಿರ್ದಿಷ್ಟವಾಗಿ ಗೊತ್ತಿದೆ. ಹಾಗಾಗಿ ನಾವೇನಂತ ಹೇಳ್ತೀವಿ? ಇದನ್ನ ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಅದೇ ನೀವೇನಾದ್ರೂ 3, 6, 9 ಈ ತರಹ ನೀವು ಎಲ್ಲಿವರೆಗೂ ಬೇಕಾದ್ರೂ ಬರಿಬಹುದು. ಕೊನೆಯ ಪದವನ್ನ ನಾವು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಕೊನೆಯ ಪದ ಇಲ್ಲ. ಅಂತಹ ಸಮಾಂತರ ಶ್ರೇಣಿಗೆ ನಾವೇನಂತ ಕರಿತೀವಿ? ಅಪರಿಮಿತ ಸಮಾಂತರ ಶ್ರೇಣಿ. ಅಪರಿಮಿತ ಅಂದ್ರೆ ಅದಕ್ಕೆ ಕೊನೆ ಇಲ್ಲ. ಸೊ ಎಲ್ಲಿವರೆಗೂ ಬೇಕಾದ್ರೂ ನೀವು ಬರಿಬಹುದು. ಅದನ್ನ ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಹೌದಲ್ವಾ? ಎಸ್. ಸೊ ಈಗ ಈ ಒಂದು ಅಧ್ಯಾಯ ಎಕ್ಸಾಮ್ನ ದೃಷ್ಟಿಯಿಂದ ಆಗ್ಲಿ ಅಥವಾ ಎಲ್ಲಾ ಕಡೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ನಿಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ಹಲವಾರು ಪ್ರಶ್ನೆಗಳು ಸಮಾಂತರ ಶ್ರೇಣಿಯಿಂದ ಬರುತ್ತೆ. ಸೊ ಪ್ರತಿ ಒಂದನ್ನ ಸರಿಯಾಗಿ ಗಮನ ಕೊಟ್ಟು ನೋಡ್ರಿ, ಅದನ್ನ ಪ್ರಾಕ್ಟೀಸ್ ಮಾಡ್ರಿ, ಪರ್ಫೆಕ್ಟ್ ಮಾಡ್ರಿ. ಓಕೆ, ಸಮಾಂತರ ಶ್ರೇಣಿಯ ಮೊದಲ ಪದವನ್ನ ಏನಂತ ಕರಿತೀರಾ? A1. ಇದು ನಿಮ್ಗೆ ಈಗಾಗ್ಲೇ ಗೊತ್ತಿದೆ. ಎರಡನೇ ಪದ A2. ಹೌದಾ? ಮೂರನೇ ಪದ A3. ಹಾಗೆ ನಾನು ಬರಿತಾ ಹೋದ್ರೆ ಎನ್ನನೇ ಪದವನ್ನ ಏನಂತ ಕರಿತೀವಿ? AN ಅಂತ ಕರಿತೀವಿ. ಹೌದಲ್ವಾ? ಸಾಮಾನ್ಯ ವ್ಯತ್ಯಾಸವನ್ನ ಏನಂತ ಕರಿತೀರಾ? D ಅಂತ ಸೂಚಿಸ್ತೀವಿ. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಕಾಮನ್ ಡಿಫರೆನ್ಸ್. ಅದನ್ನ ನಾವ್ ಏನಂತ ಬರಿತೀವಿ? ಸಾಮಾನ್ಯ ವ್ಯತ್ಯಾಸವನ್ನ D ಅಂತ ಬರಿತೀವಿ. ಓಕೆ, ನೆನ್ಪಿರ್ಬೇಕು ನಿಮ್ಗೆ. ಆಗ ಸಮಾಂತರ ಶ್ರೇಣಿಯು A1, A2, A3 ಅಪ್ ಟು AN ಆಗಿರತ್ತೆ. A1 ಅಂದ್ರೆ ಮೊದಲನೇ ಪದ, A2 ಅಂದ್ರೆ ಎರಡನೇ ಪದ, ಮೂರನೇ ಪದ. ಹಾಗೆ ನೀವೇನ್ ಮಾಡ್ತೀರಾ? AN ವರ್ಗೂ ಬರೆದ್ರೆ ಅದನ್ನ ಕೊನೆಯ ಪದ ಇದ್ರೆ AN ಅಂತ ಸೂಚಿಸ್ತೀವಿ. ಆದ್ದರಿಂದ ಈಗ ನೀವು ಒಂದು ಶ್ರೇಣಿಯನ್ನ ಬರಿತೀರಾ. ನಾನು ಎರಡನೇ ಪದ ಮೈನಸ್ ಮೊದಲನೇ ಪದ, ಮೂರನೇ ಪದ ಮೈನಸ್ ಎರಡನೇ ಪದ, ನಾಲ್ಕನೇ ಪದ ಮೈನಸ್ ಮೂರನೇ ಪದ ಅಂದ್ರೆ A4 ಮೈನಸ್ A3 ಮಾಡಿ ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಕೊನೆಗೆ ಏನಿದೆ? AN ಅಂತ ಇದೆ. AN ನ ಹಿಂದಿನ ಪದ ಯಾವ್ದಾಗತ್ತೆ? AN ಪ್ಲಸ್ 1 ಆಗಿರತ್ತೆ. ಹೌದಾ? AN ಪ್ಲಸ್ 1 ಆಗಿರತ್ತೆ. ಸೊ AN ನ ಮುಂದಿನ ಪದ, ಎಸ್, ಇದು AN ನ ಮುಂದಿನ ಪದ ಏನಾಗಿರುತ್ತೆ? AN ಪ್ಲಸ್ 1. ಅಂದ್ರೆ A2 ಮೈನಸ್ A1, A3 ಮೈನಸ್ A2 ಹಾಗೇನೆ ಬರಿತಾ ಹೋದ್ರೆ AN ಪ್ಲಸ್ 1 ಮೈನಸ್ AN ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ?
ಕಾಮನ್ ಡಿಫರೆನ್ಸ್ ಡಿ ಅಂತ ಕರಿತೀವಿ. ಸೊ ನೀವು ಡಿ ಅನ್ನ ಕಂಡುಹಿಡಿಬೇಕಂತಂದ್ರೆ ಒಂದು ಶ್ರೇಣಿಯನ್ನ ಕೊಟ್ಟಿರ್ತಾರೆ A1 A2 A3 ಅಂತ. ಸೊ ಅವಾಗ ಏನ್ ಮಾಡ್ತೀರಾ, ನಿಮಗೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಯಿರಿ ಅಂತ ನಿಮಗೆ ಪ್ರಶ್ನೆ ಬರುತ್ತೆ ಎಲ್ಲಿ MCQ ಅಲ್ಲಿ. ಅವಾಗ ಏನ್ ಮಾಡ್ತೀರಾ, A2 ಮೈನಸ್ A1 ಮಾಡ್ತೀರಾ, ಹೌದಾ? ಅವಾಗ ಏನ್ ಬರುತ್ತೆ ನೋಡ್ತೀರಾ, A3 ಮೈನಸ್ A2 ಮಾಡ್ತೀರಾ, ಅವಾಗ್ಲೂ ನಿಮ್ಗೆ ಕಾಮನ್ ಡಿಫರೆನ್ಸ್ ಅಥವಾ ಸಾಮಾನ್ಯ ವ್ಯತ್ಯಾಸ ಸಿಗತ್ತೆ. ಹಾಗೆ A4 ಮೈನಸ್ A3 ಮಾಡಿದಾಗ್ಲೂ ಕೂಡ ನಿಮ್ಗೆ ಕಾಮನ್ ಡಿಫರೆನ್ಸ್ ಸಿಗತ್ತೆ. ಕೆಲವೊಂದ್ಸತಿ ಏನಾಗತ್ತೆ, ಕೊಟ್ಟಿರುವಂತಹ ಶ್ರೇಣಿ ಸಮಾಂತರ ಶ್ರೇಣಿ ಆಗಿದೆಯೇ ಪರೀಕ್ಷಿಸಿ ಅಂತ ಕೇಳ್ತಾರೆ. ಸೊ ಆಗಿದೆ ಪರೀಕ್ಷಿಸಿ ಅಂತ ಕೇಳಿದಾಗ ಅವಾಗ್ಲೂ ನೀವೇನ್ ಮಾಡ್ತೀರಾ, ಸಾಮಾನ್ಯ ವ್ಯತ್ಯಾಸವನ್ನ ಚೆಕ್ ಮಾಡ್ತೀರಾ. ಸೊ ಸಾಮಾನ್ಯ ವ್ಯತ್ಯಾಸ ಚೆಕ್ ಮಾಡಿದ್ರೆ A2 ಮೈನಸ್ A1 ನ ಬೆಲೆ ಏನ್ ಬರುತ್ತೆ, ಅದೇ ಬೆಲೆ A3 ಮೈನಸ್ A2 ಮಾಡಿದಾಗ್ಲೂ ಬರ್ಬೇಕು, A4 ಮೈನಸ್ A3 ಮಾಡಿದಾಗ್ಲೂ ಬರ್ಬೇಕು, ಹೌದಲ್ವಾ? ಆವಾಗ ಎಲ್ಲಾ ಕಡೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ದರೆ, ಹೌದಾ, ಒಂದೇ ಆಗಿದ್ದರೆ ಅಂದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಇದ್ರೆ ಅವಾಗ ನಾವ್ ಅದನ್ನ ಏನಂತ ಕರಿತೀವಿ, ಸಮವಾಗಿದ್ದರೆ ಅದು ಸಮಾಂತರ ಶ್ರೇಣಿ ಆಗಿರತ್ತೆ. ಅದು ಕೂಡ ನಿಮಗೆ 1 ಅಂಕಗಳಿಗೆ ಬರುವಂತಹ ಪ್ರಶ್ನೆ, ಕೊಟ್ಟಿರುವಂತಹ ಶ್ರೇಣಿ ಸಮಾಂತರ ಶ್ರೇಣಿ ಆಗಿದೆಯೇ ಪರೀಕ್ಷಿಸಿ ಅಂತ. ಓಕೆ, ಈಗ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನಂತ, ಸೊ ಇದನ್ನ ನಾವು ಮರಿಲೇಬಾರದು. ಏನಪ್ಪಾ ಅಂತಂದ್ರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ, ಸಾಮಾನ್ಯ ರೂಪ. ಇದನ್ನ ನಮ್ಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗ್ಯಾರಂಟಿ ಒಂದ್ ಕಡೆ ಇಲ್ಲ ಒಂದ್ ಕಡೆ ಕೇಳ್ತಾರೆ, ನಮಗ್ ಗೊತ್ತಿರ್ಬೇಕು ಅದು. ಓಕೆ, ನಿಮ್ಗೆ ಅದನ್ನ ಮಲ್ಟಿಪಲ್ ಚಾಯ್ಸ್ ಅಲ್ಲಾದ್ರೂ ಕೇಳಬಹುದು, 1 ಅಂಕದಲ್ಲಿ ನೇರವಾಗಿ ಕೇಳಬಹುದು, ಹೌದಾ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಾಗಿರತ್ತೆ ಮಿಸ್, ನಮಗ್ ಗೊತ್ತಿದೆ, ಮೊದಲನೇ ಪದ A ಅಂತ ಕರೀತಾರೆ, ಹೌದು. ಆಮೇಲೆ ಏನಂತ ಕರಿತೀವಿ, ಸಮಾಂತರ ಶ್ರೇಣಿ ಹೇಗ್ ಪಡಿತೀರಾ, ಮೊದಲನೇ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತೀರಾ, ಆ ನಿರ್ದಿಷ್ಟ ಸಂಖ್ಯೆಗೆ D ಅಂತ ಕರಿತೀವಿ. ಹಾಗೆ ನಾನ್ ಬರಿತಾ ಹೋದ್ರೆ ಈಗ ಹಿಂದಿನ ಸಂಖ್ಯೆಗೆ ಒಂದು ಸಂಖ್ಯೆಯನ್ನ ಕೂಡಿಸ್ಬೇಕು, ಯಾವುದು ನಿರ್ದಿಷ್ಟ ಪದ, ಇಲ್ಲಿ D ಅಂತ ತಗೊಂಡಿದೀವಿ. ಸೊ A ಪ್ಲಸ್ 2D, A ಪ್ಲಸ್ 3D. ಸೊ ನೀವು ಈ ತರ ಬರಿತಾ ಹೋದ್ರೆ ಇದನ್ನ ನಾವೇನಂತ ಕರಿತೀವಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಇದು ವೆರಿ 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 ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D. ಸೊ ನೀವು ಈಗಾಗ್ಲೇ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ, 4, 6, 8 ಅಂತ ತಗೊಂಡಿದೀವಿ. ಸೊ ನೋಡೋಣ ಇದೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪಕ್ಕೆ ಹೊಂದಿಕೆ ಆಗತ್ತಾ ಇಲ್ವಾ ಅಂತ. A ಅಂದ್ರೆ ಏನು, 2. ಸೊ ಇದು A ಪ್ಲಸ್ ಡಿ. ಸೊ 2ಕ್ಕೆ 2ಅನ್ನ ಕೂಡಿಸೋಣ, A ಪ್ಲಸ್ ಡಿ ಅಂತಂದ್ರೆ 2 ಅಂದ್ರೆ A ಇದೆ, ಸೊ ಅದಕ್ಕೆ 2ಅನ್ನ ಕೂಡಿಸೋಣ, 4 ಬಂತು, ಹೌದಾ? ಹಾಗೆ A ಪ್ಲಸ್ 2D, A ಪ್ಲಸ್ 2D. A ಅಂದ್ರೆ 2, 2 ಇಂಟು D ಅಂತಂದ್ರೆ ಇಲ್ಲಿ 2 ಅಂತ ತಗೊಂಡಿದ್ದೀರಾ. ಸೊ 2 2 4, 4 ಪ್ಲಸ್ 2 ಅಂದ್ರೆ 6 ಆಗತ್ತೆ. ಬಂತ ನಮ್ ಎರಡನೇದು. ಓಕೆ, ಸೊ 3ನೇ ಪದ 6 ಅಂತ ಬಂತು. ಅದೇ ತರಹ ನೀವು 4ನೇ ಪದವನ್ನ ತಗೊಂಡ್ರೆ ಇಲ್ಲಿ ಇದು ಮೊದಲನೇ ಪದ, ಇದು 2ನೇ ಪದ, ಇದು 3ನೇ ಪದ. ಸೊ ಇದು 3ನೇ ಪದ, ಇದು 2ನೇ ಪದ, ಓಕೆ, ಇದು ಮೊದಲನೇ ಪದ, ಹೌದಾ, ಅಥವಾ 1ನೇ ಪದ ಅಂತಾನು ಕರಿತೀವಿ. ಇದು 4ನೇ ಪದ, ನೆನ್ಪಿಟ್ಕೊಳ್ರಿ. ಇದಕ್ಕೆ ಮತ್ತೆ ನಾವು A ಪ್ಲಸ್ 3D ಅಂತ ಮಾಡ್ತೀವಿ. ಸೊ A ಅಂದ್ರೆ 2 ಇದೆ, 3 ಇಂಟು D ಅಂದ್ರೆ 2 ಇದೆ. ಸೊ 3 2 6, 2 ಪ್ಲಸ್ 6 ಮಾಡಿದ್ರೆ ನಿಮ್ಗೆ 8 ಬಂತು. ಸೊ 8 4ನೇ ಪದ ಆಗಿದೆಯಾ? ಎಸ್ ಆಗಿದೆ. ಹಾಗಾದ್ರೆ ನಾವು ಸಾಮಾನ್ಯ ರೂಪ ಏನಂತ ಹೇಳಿದ್ವಿ, A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D. ಇದು ಕರೆಕ್ಟ್ ಆಗಿದೆ, ಹೌದಲ್ವಾ? ನೆಕ್ಸ್ಟ್, ಸಮಾಂತರ ಶ್ರೇಣಿಯ ಎನ್ನನೇ ಪದ. ಎನ್ನನೇ ಪದವನ್ನ ಹೇಗ್ ಕಂಡುಹಿಡಿಯೋದು, ಅದಕ್ಕೂ ಒಂದು ಸೂತ್ರ ಇದೆ. ಸಮಾಂತರ ಶ್ರೇಣಿಯ ಮೊದಲ ಪದ A ಸಾಮಾನ್ಯ ವ್ಯತ್ಯಾಸ D ಆದಾಗ ಅದರ ಎನ್ನನೇ ಪದವು ಏನಾಗಿರುತ್ತೆ? ಸಮಾಂತರ ಶ್ರೇಣಿಯ ಮೊದಲ ಪದ A ಸಾಮಾನ್ಯ ವ್ಯತ್ಯಾಸ D ಆದಾಗ ಎನ್ನನೇ ಪದವು AN is equal to A plus N minus 1 into D. This is very 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 important. ಓಕೆ, ಸೊ ಫಾರ್ಮುಲಾಸ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. AN is equal to A plus N minus 1 into D. ಎಸ್, ಕೆಲವೊಂದ್ಸತಿ ನಮ್ಗೆ ಕೊನೆಯಿಂದ ಎನ್ನನೇ ಪದ ಅಂತ ಕೊಟ್ಟಿರ್ತಾರೆ. ಅವಾಗ ಕೊನೆಯಿಂದ ಎನ್ನನೇ ಪದ ಅಂತಂದ್ರೆ ಕೊನೆಯ ಪದವನ್ನ ಎಲ್ ಅಂತ ತಗೋತೀವಿ, ಲಾಸ್ಟ್ ಟರ್ಮ್. ಸೊ ಎಲ್ ಅಂತ ತಗೋತೀವಿ. ಸಾಮಾನ್ಯ ವ್ಯತ್ಯಾಸ D, ಆವಾಗ ನೀವೇನ್ ಬಳಸ್ತೀರಾ, L minus N minus 1 into
ಡಿ ಅಂತ ಬಳಸ್ತೀರಾ. ಸೊ ನಿಮಗೆ ಇದು ನೆನಪಿರ್ಬೇಕು. ಈಗ ಒಂದ್ ನಿಮಿಷ, ನಮ್ಗೆ ಇದು ಎನ್ನನೇ ಪದ ಮೊತ್ತ ಕೊಟ್ಟಾಗ, ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಕೊಟ್ಟಾಗ ಎಸ್ ಎನ್ ಸೂತ್ರ ಹಾಕ್ತೀರಾ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ರೈಟ್. ಸೊ ಯಾವಾಗ ನಮ್ಗೆ ಎ ಮತ್ತು ಡಿ ಗಳು ಗೊತ್ತಿದ್ದಾಗ ಎನ್ ಗೊತ್ತಿರತ್ತೆ, ಅವಾಗ ಸಮಾಂತರ ಶ್ರೇಣಿಯ ಮೊತ್ತ. ಈ ಕೆಲವೊಂದ್ಸತಿ ಏನಾಗತ್ತೆ, ನಮ್ಗೆ ಮೊದಲನೇ ಪದ ಮತ್ತು ಕೊನೆಯ ಪದ ಗೊತ್ತಿರತ್ತೆ. ಮೊದಲನೇ ಪದ ಅಂದ್ರೆ ಎ ಅಂತ ತಗೋತೀರಾ, ಕೊನೆಯ ಪದ ಎ ಎನ್ ಅಂತ ತಗೋತೀರಾ, ಹೌದಾ? ಅವಾಗ n/2 ಇಂಟು ಎ ಪ್ಲಸ್ ಎ ಎನ್ ಸೂತ್ರವನ್ನ ಬಳಸ್ತೀರಾ. ಇದು ಕೂಡ ನಿಮ್ಗೆ ನೆನಪಿರ್ಬೇಕಾದಂತ ಸೂತ್ರ. ಕೆಲವೊಂದ್ಸತಿ ನಾವು ಅದನ್ನ ಕೊನೆಯ ಪದವನ್ನ ಲಾಸ್ಟ್ ಟರ್ಮ್ ಎಲ್ ಅಂತ ಬಳಸ್ತೀವಿ. ಅವಾಗ n/2 ಇಂಟು ಎ ಪ್ಲಸ್ ಎಲ್ ಆಗತ್ತೆ. ಸೊ ಎಲ್ಲಾ ಟೈಮ್ ಅಲ್ಲೂ ನಾವು ಇದೇ ಸೂತ್ರವನ್ನ ಬಳಸ್ಬೇಕು ಅಂತಿಲ್ಲ. ನಾವು ಡೈರೆಕ್ಟ್ ಆಗಿ ಮೊದಲನೇ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ ಈ ಒಂದು ಸೂತ್ರವನ್ನ ಬಳಸ್ತೀವಿ. ಓಕೆ, ಸೊ ಇದು ಮೊತ್ತಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಸೂತ್ರ. ಇನ್ನೊಂದಿದೆ, ಯಾವುದು ಅಂತಂದ್ರೆ, ಈಗ ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಒಂದು ಶ್ರೇಣಿಯನ್ನ ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸವನ್ನ ಈಸಿಯಾಗಿ ಕಂಡು ಹಿಡಿತೀರಾ. ಆದ್ರೆ ಕೆಲವೊಂದ್ಸತಿ ಏನಾಗತ್ತೆ, ನಿಮ್ಗೆ ಕೇವಲ 2 ಪದ ಕೊಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ A1 ಈಸ್ ಈಕ್ವಲ್ ಟು 12 ಅಂತ ಕೊಡ್ತಾರೆ, A4 ಈಸ್ ಈಕ್ವಲ್ ಟು 15 ಅಂತ ಕೊಡ್ತಾರೆ. A4 ಈಸ್ ಈಕ್ವಲ್ ಟು 15 ಅಂತ ಕೊಡ್ತಾರೆ. ಆವಾಗ ಈ 2 ಪದಗಳ ಸಾಮಾನ್ಯ ವ್ಯತ್ಯಾಸವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಇದು ಹಲವಾರು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಅವಾಗ ಏನ್ ಮಾಡ್ತೀರಾ, ಅವಾಗ್ಲೂ ಕೂಡ ಒಂದು ಸೂತ್ರ ಇದೆ. ಏನಂತ ಅಂದ್ರೆ, ಯಾವಾಗ ನಮಗೆ 2 ಪದಗಳನ್ನ ಕೊಟ್ಟಿರ್ತಾರೆ, ಸೊ ಶ್ರೇಣಿ ಕೊಟ್ಟಿಲ್ಲ, 2 ಪದವನ್ನ ಕೊಟ್ಟಾಗ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಬೇಕಂದ್ರೆ ಅವಾಗ ನಾವು ಒಂದು ಸೂತ್ರವನ್ನ ಬಳಸ್ತೀವಿ. ಯಾವ ಒಂದು ಸೂತ್ರವನ್ನ ಬಳಸ್ತೀವಿ ಅಂತಂದ್ರೆ, ಸೊ ನೆನ್ಪಿಟ್ಕೊಳ್ರಿ, ಯಾವ ಒಂದು ಸೂತ್ರವನ್ನ ಬಳಸ್ತೀವಿ ನಾವಂದ್ರೆ, ಡಿ ಇಸ್ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಸೊ ಇಲ್ಲಿ ಎ ಕ್ಯೂ ಅಂತಂದ್ರೆ ಇದು, ಎ ಪಿ ಅಂದ್ರೆ ಇದು, ಎ ಕ್ಯೂ ಅಂದ್ರೆ ಇದು, ಇಲ್ಲಿ 1 ಅಂತ ಇದೆ ಅಲ್ಲ, ಇದು ಪಿ, ಇದು ಕ್ಯೂ, ಇದು 4 ಅಂತ ಇದೆ, ಸೊ ಇದು ಕ್ಯೂ. ಓಕೆ, ಎ ಪಿ ಅಂತಂದ್ರೆ 12, ಎ ಕ್ಯೂ ಅಂದ್ರೆ 15, ಪಿ ಅಂದ್ರೆ 1, ಕ್ಯೂ ಅಂದ್ರೆ 1. ಸೊ ಅದನ್ನ ನಾವು ಸೂತ್ರದಲ್ಲಿ ಹಾಕಿದ್ರೆ ನಮ್ಗೆ ಈಸಿಯಾಗಿ ಸಾಮಾನ್ಯ ವ್ಯತ್ಯಾಸ ದೊರೆಯುತ್ತೆ. ಇದು ಒಂದು ಮೆಥಡ್. ಓಕೆ, ಸೊ ನೆನ್ಪಿಟ್ಕೊಳ್ರಿ, ಇದು ಕೂಡ ನಮ್ಗೆ ಹಲವಾರು ಬಾರಿ ಕೇಳಿದ್ದಾರೆ. ಯಾವಾಗ 2 ಪದಗಳನ್ನ ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಯೋದು. ಓಕೆ, ಸೊ ನಾವೀಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡ್ಸೋಣ. ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನ ನಾವು ಬಿಡಿಸ್ತಾ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an is equal to 4n plus 5 ಆದಾಗ ಶ್ರೇಣಿಯ 3ನೇ ಪದವು ಏನಾಗಿರತ್ತೆ? ಓಕೆ, ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, an is equal to 4n plus 5 ಆದಾಗ ನಮ್ಗೆ ಎಷ್ಟನೇ ಪದ ಕೇಳಿದ್ದಾರೆ? 3ನೇ ಪದವನ್ನ ಕೇಳಿದ್ದಾರೆ. ಅಂದ್ರೆ ನಾವು A3 ಅನ್ನ ಕಂಡುಹಿಡಿಬೇಕು. ಆವಾಗ ನಾವ್ ಏನ್ ಮಾಡ್ತೀವಿ, A3 ಅಂದಾಗ ಎನ್ ಅನ್ನ ಜಾಗದಲ್ಲಿ 3ಅನ್ನ ಹಾಕ್ತಿವಿ. ಯಾಕೆ? 3ನೇ ಪದ ಬೇಕಾಗಿದೆ ನಮ್ಗೆ. ಸೊ ಎಷ್ಟನೇ ಪದ, ಯಾವ ಪದ ಅಂತ ಕೇಳಿದ್ರೆ ಅದು ಎನ್ ಆಗಿರತ್ತೆ. ಸೊ ನಿಮ್ಗೆ ಮುಂದೆ 2 ಅಂಕ, 3 ಅಂಕ, 4 ಅಂಕಗಳಿಗೆ ಬರುತ್ತಲ್ಲ, ಎಷ್ಟನೇ ಪದ ಆಗಿರತ್ತೆ, ಎಷ್ಟನೇ ಪದವನ್ನ ಕಂಡು ಹಿಡಿಯಿರಿ, ಎಷ್ಟನೇ ಪದ 40 ಆಗಿರತ್ತೆ, ಎಷ್ಟನೇ ಪದ 60 ಆಗಿರತ್ತೆ, ಅಥವಾ ಯಾವ ಪದ 60 ಆಗಿರತ್ತೆ, ಈ ತರಹದ ಪ್ರಶ್ನೆಗಳು ಬರ್ತವೆ. ಎಷ್ಟನೇ ಪದ, ಯಾವ ಪದ ಅಂದ್ರೆ ನೀವು ಅಲ್ಲಿ ಎನ್ ಗೊತ್ತಿರಲ್ಲ ನಮ್ಗೆ, ಹೌದಲ್ವಾ? ಎಷ್ಟನೇ ಪದ ಎನ್. ಸೊ ಈಗ ನಾವ್ ಆಗ್ಲೇ ನೋಡಿದ್ವಿ ಏನಂತ, ಎ ಪ್ಲಸ್ ಡಿ, ಎ ಪ್ಲಸ್ 2d ಅಂತ ನಾವು ಜನರಲ್ ಫಾರ್ಮ್ ಅನ್ನ ನೋಡಿದ್ವಿ, ಸಾಮಾನ್ಯ ರೂಪವನ್ನ. ಇದನ್ನ ನಾವು ಮೊದಲನೇ ಪದ ಅಂತ ಕರಿತೀವಿ, ಇದು 2ನೇ ಪದ ಅಂತ ಕರಿತೀವಿ. ಸೊ ಇಲ್ಲಿ 2ನೇ ಪದ ಅಂತಂದ್ರೆ, 2ನೇ ಅಂತಂದ್ರೆ ಇದು ಎನ್ ಆಗತ್ತೆ, ಹೌದಾ? 2ನೇ ಪದ ಅಂದ್ರೆ ಇಲ್ಲಿ ನಿಮ್ಗೆ 2, 4, 6, 8 ಅಂತ ಬರಿತೀವಲ್ಲ, 2ನೇ ಪದದ ಬೆಲೆ 4 ಇದೆ. ಸೊ A2 ನ ಬೆಲೆ 4 ಇದೆ. ಅಂದ್ರೆ ನೀವು ಅದನ್ನ ಹೇಗ್ ಬರೀತೀರಾ? A2 is equal to 4. ಸೊ A2 ನ ಬೆಲೆ 4, ಆದ್ರೆ ಎನ್ ನ ಬೆಲೆ ಏನಿದೆ ಇಲ್ಲಿ 2. ಅರ್ಥ ಆಯ್ತಾ? ಓಕೆ,
ಎಸ್. ಸೊ ಇಲ್ಲಿ ನಮ್ಗೆ ಮೂರನೇ ಪದ ಅಂದ್ರೆ ನಾವು A3 ಅಂತ ಹಾಕ್ತಿವಿ. ಯಾಕೆ ನಮಗೆ ಮೂರನೇ ಪದವನ್ನ ಕೇಳಿದ್ದಾರೆ, ಹಾಗಾಗಿ ಎನ್ನ ಜಾಗದಲ್ಲಿ 3 ಅಂತ ಹಾಕ್ತಿವಿ. 4 ಇಂಟು 3 ಪ್ಲಸ್ 5, 4 ಮೂರ್ಲೆ 12, 12 ಪ್ಲಸ್ 5 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 17 ಬರುತ್ತೆ. ಸೊ ಇದೇನ ಆಪ್ಷನ್ ಅಲ್ಲಿ 5, 9, 13, 17. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ? 17 ಈಸ್ ರೈಟ್ ಆನ್ಸರ್. ಅದೇ ತರಹ 2x14 ಸಮಾಂತರ ಶ್ರೇಣಿಯಲ್ಲಿದ್ದಾಗ x ನ ಬೆಲೆಯು, ಸೊ ನಮ್ಗಿಲ್ಲಿ ಒಂದು ಶ್ರೇಣಿ ಕೊಟ್ಟಿದ್ದಾರೆ, ಆ ಶ್ರೇಣಿ ಅಪೂರ್ಣವಾಗಿದೆ. ಯಾಕೆ? ಇಲ್ಲಿ ನಮ್ಗೆ ಎರಡನೇ ಪದ ಗೊತ್ತಿಲ್ಲ, ಅದನ್ನ x ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು ಇವಾಗ? ಸಮಾಂತರ ಶ್ರೇಣಿಯಲ್ಲಿ ಇದ್ದಾಗ x ನ ಬೆಲೆಯನ್ನ ಕಂಡುಹಿಡಿಬೇಕು. ಅಂದ್ರೆ ಅವ್ರು ನಮ್ಗೆ ಏನ್ ಹೇಳ್ತಾರೆ, ಇಲ್ಲಿ ಕೊಟ್ಟಿರುವಂತಹ ಶ್ರೇಣಿ ಹೇಗಿದೆ? ಅದು ಸಮಾಂತರ ಶ್ರೇಣಿ ಇದೆ. ಸಮಾಂತರ ಶ್ರೇಣಿ ಅಂದಾಗ ನೀವು ಎರಡನೇ ಪದ ಮೈನಸ್ ಮೊದಲನೇ ಪದ, ಮೂರನೇ ಪದ ಮೈನಸ್ ಎರಡನೇ ಪದವನ್ನ ಮಾಡಿದಾಗ ಅಂತರ ಸಮವಾಗಿರ್ಬೇಕು. ಸೊ ಹಾಗಾಗಿ ಇಲ್ಲಿ ಯಾವ ಒಂದು ಬೆಲೆಯನ್ನ ಹಾಕಿದ್ರೆ ನಮ್ಗೆ ಅದು ಸಮಾಂತರ ಶ್ರೇಣಿ ಆಗತ್ತೆ ಯೋಚನೆ ಮಾಡ್ಬೇಕು, ಹೌದಲ್ವಾ? ಎಕ್ಸ್ ನ ಬೆಲೆ ಏನಾಗತ್ತೆ ಹಾಗಾದ್ರೆ? ಇಲ್ಲಿ ನಮ್ಗೆ ಎರಡು ಬೆಲೆ ಗೊತ್ತಿದೆ. ಸೊ ಸಿಂಪಲ್ ಟ್ರಿಕ್ಸ್ ಹಾಕೊಡ್ತೀನಿ. ಎರಡು ಪದ ಗೊತ್ತಿದೆ. ಇಲ್ಲಿ ಮೊದಲನೇ ಪದ ಗೊತ್ತಿದೆ, ಇದು ಮೂರನೇ ಪದ. ಹೌದಾ? ಮೊದಲನೇ ಪದ ಗೊತ್ತು, ಮೂರನೇ ಪದ ಗೊತ್ತು. ಸೊ ಅವಾಗ ನಾವೇನ್ ಮಾಡ್ತೀವಿ, ಎರಡನೇ ಪದ, ಸೊ ಮೊದಲನೇ ಪದ 2 ಅಂತ ಇದೆ, ಸೊ ಮೂರನೇ ಪದ 14 ಅಂತ ಇದೆ. ನಾವೇನ್ ಮಾಡೋಣ? A+14 ಡಿವೈಡೆಡ್ ಬೈ 2 ಅಂತ ಮಾಡೋಣ. ಓಕೆ, ಅವಾಗ ನಿಮಗೆ ಎಕ್ಸ್ ಸಿಗತ್ತೆ. ಇದು ಸಿಂಪಲ್ ಟ್ರಿಕ್. ಓಕೆ, 14 ಪ್ಲಸ್ 2 ಮಾಡಿದ್ರೆ ಎಷ್ಟಾಗತ್ತೆ? 16. 16 ಡಿವೈಡೆಡ್ ಬೈ 8 ಮಾಡ್ರಿ. 8 ಎರಡ್ಲೆ 2 ಸೊ 2 ಎಂಟ್ಲೆ 16. ಸೊ ಎಷ್ಟು ಬಂತು? 8 ಬಂತು. ಅಂದ್ರೆ ನೀವೇನಾದ್ರೂ ಎಕ್ಸ್ ನ ಜಾಗದಲ್ಲಿ 8 ಅಂತ ಹಾಕಿದಾಗ ಚೆಕ್ ಮಾಡಿ ನೋಡ್ರಿ, ಅದು ಸಮಾಂತರ ಶ್ರೇಣಿ ಆಗತ್ತಾ ಅಂತ. ಅಥವಾ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಆಪ್ಷನ್ ಥ್ರೂನು ಹೋಗಬಹುದು. ಓಕೆ, ಅಲ್ಲಿ ನೀವು 28 ಹಾಕ್ರಿ, 28 ಮೈನಸ್ 2 ಮಾಡಿ ನೋಡ್ರಿ, 14 ಮೈನಸ್ 28 ಮಾಡ್ರಿ, ಅವಾಗ ಆನ್ಸರ್ ಸಮ ಬರುತ್ತಾ? ಇಲ್ಲ. ಸೊ ಇದು ಸಮಾಂತರ ಶ್ರೇಣಿ ಆಗೋದಿಲ್ಲ. ಈಗ 16 ಹಾಕಿ ನೋಡ್ರಿ, 16 ಮೈನಸ್ 2 14 ಬರುತ್ತೆ. 14 ಮೈನಸ್ ಮತ್ತೆ 16 ಮೈನಸ್ 2 ಮಾಡಿದ್ರೆ 14 ಬಂತು. 14 ಮೈನಸ್ 16 ಹಾಕಿದ್ರೆ ಸೊ ಮೈನಸ್ 2, ಅದು ಬರೋದಿಲ್ಲ. ಹಾಗಾದ್ರೆ ಚೆಕ್ ಮಾಡಿ ನೋಡೋಣ. ಇಲ್ಲಿ 8 ಆಪ್ಷನ್ ಇದೆ. 8ರಲ್ಲಿ 2 ಕಳೀರಿ, ಎಷ್ಟು ಬಂತು? 8ರಲ್ಲಿ A2 ಮೈನಸ್ A1 ಮಾಡಿದ್ರೆ 8ರಲ್ಲಿ 2 ಕಳೀರಿ, 6 ಬಂತು. ಹಾಗೆ A3 ಮೈನಸ್ A2 ಚೆಕ್ ಮಾಡ್ರಿ, 14 ಮೈನಸ್ 8 ಮಾಡಿದ್ರೆ ಎಷ್ಟು ಬಂತು? 6ನೇ ಬಂತು. ಸಾಮಾನ್ಯ ವ್ಯತ್ಯಾಸ ಸಮ ಬಂತು ಎರಡು ಕಡೆ. ಹಾಗಾದ್ರೆ ನಾವು ಎಕ್ಸ್ ನ ಜಾಗದಲ್ಲಿ 8 ಅಂತ ಹಾಕಿದಾಗ ಅದು ಸಮಾಂತರ ಶ್ರೇಣಿ ಆಗತ್ತೆ. ಹಾಗಾಗಿ ಎಕ್ಸ್ ನ ಬೆಲೆ ಏನಾಗತ್ತೆ? 8. ಸೊ ನಾವೇನ್ ಮಾಡಿದ್ವಿ? A1 ಪ್ಲಸ್ A3 ಎರಡು ಬೆಲೆ ಗೊತ್ತಿದೆ ಅಲ್ವಾ? ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಬೆಲೆ ಬರುತ್ತೆ? ಅದು ಎಕ್ಸ್ ನ ಬೆಲೆ ಆಗಿದೆ. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯಲ್ಲಿ AN is equal to 3n ಮೈನಸ್ 2 ಆದಾಗ ಆ ಶ್ರೇಣಿಯ ಎರಡನೇ ಪದವನ್ನ ಕೇಳಿದ್ದಾರೆ. ಸೊ ಅಗೇನ್ ಮತ್ತೆ ಸೇಮ್ ಏನಂತ? AN is equal to 3n ಮೈನಸ್ 2 ಅಂತ ಇದೆ. ಸೊ ಎರಡನೇ ಪದವನ್ನ ಕೇಳಿದ್ದಾರೆ, ಹಾಗಾಗಿ n ಜಾಗದಲ್ಲಿ 2 ಬರುತ್ತೆ. 3 ಇಂಟು 2 ಮೈನಸ್ 2, 3 ಎರಡ್ಲೆ 6, 6 ಮೈನಸ್ 2 ಅಂತಂದ್ರೆ ಏನಾಗತ್ತೆ? 4 ಬಂತು. ಸೊ 4 ಆಪ್ಷನ್ ಅಲ್ಲಿ ಇದೆನಾ? ಎಸ್ ಇದೆ. ಹಾಗಾದ್ರೆ ಈ ಒಂದು ಉತ್ತರ ಸರಿಯಾಗತ್ತೆ. ಸಮಾಂತರ ಶ್ರೇಣಿಯ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸೊ ಈ ಸೂತ್ರಗಳು ಕೂಡ ನಮ್ಗೆ ಗೊತ್ತಿರಬೇಕು. n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 3, n ಇಂಟು n ಪ್ಲಸ್ 1 ಆಗತ್ತೆ. ಸೊ ಯಾವುದು ಉತ್ತರ ಕರೆಕ್ಟ್ ಆಗತ್ತೆ ನಮ್ಗಿಲ್ಲಿ? n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ನೆನ್ಪಿಟ್ಕೊಳ್ರಿ, ಸಮಾಂತರ ಶ್ರೇಣಿಯ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದಾಗ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಸ್ಕ್ವೇರ್ ಆಗತ್ತೆ. ಇದು n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಎಸ್, ಇವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಗೆ ಶ್ರೇಣಿಗಳನ್ನ ಕೊಟ್ಟಿದ್ದಾರೆ. ಸೊ ನಮ್ ಕ್ವಶನ್ ಏನ್ ಕೇಳಿದ್ದಾರೆ? ಇಲ್ಲಿ ಕೊಟ್ಟಿರುವಂತಹ ಶ್ರೇಣಿಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು? 1, 4, 6, 12, 10, 14, 35, 30, 25, 8, 13, 19. ಸೊ ಇಲ್ಲಿ
ಯಾವುದು ಸಮಾಂತರ ಶ್ರೇಣಿ ಅಂತ ಚೆಕ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀರಾ, ಮತ್ತೆ ನೀವೇನ್ ಮಾಡ್ತೀರಾ, ಸಾಮಾನ್ಯ ವ್ಯತ್ಯಾಸವನ್ನ ಚೆಕ್ ಮಾಡ್ತೀರಾ, ಹೌದಲ್ವಾ? ಎಲ್ಲಾ ಕಡೆ ಸಾಮಾನ್ಯ ವ್ಯತ್ಯಾಸ ಒಂದೇ ಬಂದ್ರೆ ಅದು ಸಮಾಂತರ ಶ್ರೇಣಿ ಆಗಿರತ್ತೆ. 4 - 1 ಮಾಡಿದ್ರೆ -3. ಸೊ 4 - 1 ಮಾಡಿದ್ರೆ 3 ಬರುತ್ತೆ. A2 - A1. ಸೊ 6 - 4 ಮಾಡಿದ್ರೆ ಅದು 2 ಬರುತ್ತೆ. ಸೊ ಇದು ಆಗೋದಿಲ್ಲ. 10 - 2 ಮಾಡಿದ್ರೆ ಇಲ್ಲಿ -2 ಬರುತ್ತೆ. 14 - 10 ಮಾಡಿದ್ರೆ ಸೊ A3 - A2 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 14ರಲ್ಲಿ 10ನ್ನ ಕಳೆದ್ರೆ 4 ಬರುತ್ತೆ. ಇಲ್ಲೂ ಕೂಡ ಸಾಮಾನ್ಯ ವ್ಯತ್ಯಾಸ ಸಮ ಇಲ್ಲ. 35, 30, 25 ಇದೆ. A2 - A1 ಮಾಡ್ತೀರಾ. 30ರಲ್ಲಿ 35ನ್ನ ಕಳಿತೀರಾ. ಅವಾಗ ಏನ್ ಬರುತ್ತೆ? -5 ಬಂತು. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ A2 - A1 ಅಂತ ಹಾಕೊಳ್ರಿ. A2 ನ ಬೆಲೆ 30 ಇದೆ, A1 ನ ಬೆಲೆ -35 ಅಂತ ಇದೆ. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕ್ತೀರಾ. ಇಲ್ಲಿ ಮೈನಸ್ ಇಲ್ಲ, ಇಲ್ಲಿ ಸೂತ್ರದಲ್ಲಿ ಮೈನಸ್ ಇದೆ. ಸೊ 30ರಲ್ಲಿ 35 ಅಂದ್ರೆ ದೊಡ್ಡ ಸಂಖ್ಯೆ 35 ಇದೆ. 35ರಲ್ಲಿ 30ನ್ನ ಕಳೆದ್ರೆ 5 ಬಂತು, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. ನೆಕ್ಸ್ಟ್ 25ರಲ್ಲಿ 30ನ್ನ ಕಳಿತೀರಾ. A3 - A2 ಮಾಡ್ರಿ. A3 - A2 ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ? 25 - 30. ಮತ್ತೆ ನಿಮ್ಗೆ 30ರಲ್ಲಿ 25ನ್ನ ಕಳಿಬೇಕು. 5 ಬಂತು, ದೊಡ್ಡ ಸಂಖ್ಯೆ ಚಿಹ್ನೆ 5 ಇದೆ. ಹಾಗಾದ್ರೆ ಇಲ್ಲಿ ನಮಗೆ ಸಾಮಾನ್ಯ ವ್ಯತ್ಯಾಸ ಸಮ ಇದೆ. ಹಾಗೆ ಇಲ್ಲಿ ಚೆಕ್ ಮಾಡಿ ನೋಡ್ರಿ. 13ರಲ್ಲಿ 8ನ್ನ ಕಳೆಯಿರಿ. ಎಷ್ಟು ಬಂತು? ಎಸ್, ಸೊ 5 ಬಂತು. 19ರಲ್ಲಿ 13ನ್ನ ಕಳೆಯಿರಿ. 6 ಬಂತು. ಸೊ ಇಲ್ಲೂ ಕೂಡ ಸಾಮಾನ್ಯ ವ್ಯತ್ಯಾಸ ಸಮ ಇಲ್ಲ. ಯಾವ ಒಂದು ಆಪ್ಷನ್ ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಸಮವಾಗಿದೆ? ಆಪ್ಷನ್ ಸಿ ನಲ್ಲಿ. ಹಾಗಾಗಿ ಇಲ್ಲಿ ಬಂದಿರುವಂತಹ ಶ್ರೇಣಿ ಏನಾಗತ್ತೆ? ಸಮಾಂತರ ಶ್ರೇಣಿ ಆಗಿರುತ್ತದೆ. ಸಮಾಂತರ ಶ್ರೇಣಿಯ ಎನ್ನನೇ ಪದದ ಸೂತ್ರ. ಎಸ್, ನಾನು ಹೇಳಿದ್ನಲ್ವಾ ಸೂತ್ರವನ್ನ ಕರೆಕ್ಟ್ ಆಗಿ ಮಾಡ್ರಿ ಅಂತ. ಸೊ ಸಮಾಂತರ ಶ್ರೇಣಿಯ ಎನ್ನನೇ ಪದದ ಸೂತ್ರ AN = A - n - 1 × D. AN = A + n + 1 × D. AN = A + n - 1 × D or AN = 2A + n - 1 × D. ಯಾವುದು ಕರೆಕ್ಟ್ ಆಗುತ್ತೆ ಇಲ್ಲಿ? AN = A + n - 1 × D. ಸೊ ಇದು ನಮ್ಮ ಎನ್ನನೇ ಪದವನ್ನ ಕಂಡುಹಿಡಿಯುವಂತ ಸೂತ್ರ. ಇಲ್ಲಿ ನೋಡಿ, ಒಂದು ಸಮಾಂತರ ಶ್ರೇಣಿಯಲ್ಲಿ AN = 3n - 1 ಆದರೆ, ಓಕೆ, ಸೊ AN ನ ಬೆಲೆ ಏನಂತ ಕೊಟ್ಟಿದ್ದಾರೆ ಮಕ್ಕಳಲ್ಲಿ? AN = 3n - 1 ಆದರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ. ಇಲ್ಲಿ ನಮಗೆ ಎರಡನೇ ಪದ ಕಂಡುಹಿಡಿರಿ, ಮೂರನೇದ್ ಕಂಡುಹಿಡಿರಿ, ನಾಲ್ಕನೇದ್ ಕಂಡುಹಿಡಿರಿ ಅಂತ ಕೊಟ್ಟಿಲ್ಲ. ಡೈರೆಕ್ಟ್ ಆಗಿ ನಮಗೆ ಸಾಮಾನ್ಯ ವ್ಯತ್ಯಾಸವನ್ನ ಕೇಳಿದ್ದಾರೆ. ಸೊ ನಾನ್ ನಿಮ್ಗೆ ಹೇಳಿದೆ, ಎರಡು ಪದವನ್ನ ಕೊಟ್ಟಾಗ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಬಹುದು. ಇಲ್ಲಿ ಎರಡು ಪದನೂ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ನಮ್ಗೆ ಈ ತರಹದ ಒಂದು AN ನ ಬೆಲೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೀಗೆ ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಹೆಂಗ್ ಕಂಡುಹಿಡಿತೀರಾ? ಅವಾಗ ನಾವ್ ಏನ್ ಮಾಡಬಹುದು? ಸಾಮಾನ್ಯ ವ್ಯತ್ಯಾಸವನ್ನ ಹೇಗೆ ಕಂಡುಹಿಡಿಯೋದು? A2 - A1 ರೈಟ್. ಹಾಗೆ A3 - A2 ಮಾಡಿದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗತ್ತೆ. A2, A1, A3 ಬೇಕಂದ್ರೆ ನಾವೇನ್ ಮಾಡ್ಬೇಕು? A1 ಅನ್ನ ಕಂಡುಹಿಡ್ಕೋಬೇಕು ಮೊದಲು. A1 ಅಂತಂದ್ರೆ n ನ ಜಾಗದಲ್ಲಿ 1. AN ಅಂದ್ರೆ A1 ಅಂತ ಕಂಡುಹಿಡಿಬೇಕಂದ್ರೆ n ನ ಜಾಗದಲ್ಲಿ 1 ಹಾಕಿದೀವಿ. ಸೊ 3 × 1 - 3 -1. 3 ಒಂದ್ಲೆ 3, 3 - 1 ಅಂದ್ರೆ ಅದು 2 ಆಗತ್ತೆ, ಹೌದಲ್ವಾ? ಹಾಗೆ A2 ಅನ್ನ ಚೆಕ್ ಮಾಡ್ರಿ. A2 ಏನಿದೆ? ಈಗ ನಾವ್ ಏನ್ ಮಾಡ್ತಾ ಇದೀವಿ? n = 2 ಅಂದ್ರೆ n ನ ಜಾಗದಲ್ಲಿ 2 ಅಂತ ಹಾಕಿದೀವಿ. ಸೊ 3 × 2 -1, 3 2 6, 6 - 1 5 ಆಯ್ತು, ಹೌದಾ? ಹಾಗೆ A3 ಮಾಡ್ರಿ. ಎಷ್ಟ್ ಬಂತು? 3 × 3 - 1, 3 3 9, 9 - 1 ಮಾಡಿದ್ರೆ ನಿಮ್ಗೆ 8 ಬಂತು, ಹೌದಲ್ವಾ? ಇವಾಗ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯೋಣ. D = A2 - A1 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? A2 ನ ಬೆಲೆ ಎಷ್ಟಿದೆ? 5 ಇದೆ. A1 ಬೆಲೆ 2 ಇದೆ. ಎಷ್ಟು ಬಂತು? 5ರಲ್ಲಿ 2ನ್ನ ಕಳೆದ್ರೆ 3 ಬಂತು. ಹಾಗೆ ನೀವು A3 - A2 ಮಾಡ್ರಿ. ಎಷ್ಟು ಬಂತು? A3 ಯ ಬೆಲೆ 8 ಇದೆ. A2 ನ ಬೆಲೆ 5 ಇದೆ. 8ರಲ್ಲಿ 5ನ್ನ ಕಳೀರಿ, 3 ಬಂತು. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗತ್ತೆ ಇಲ್ಲಿ?
ಎಸ್, ಸಾಮಾನ್ಯ ವ್ಯತ್ಯಾಸ 3. ಸೊ ಇದು ಸಾಮಾನ್ಯ ವ್ಯತ್ಯಾಸ. ಓಕೆ, ಸೊ ಈ ತರಹದ ಲೆಕ್ಕಗಳನ್ನ ಕೊಟ್ಟಾಗ ಮೊದಲು ನಾವೇನ್ ಮಾಡ್ಬೇಕು, A1 A2 A3 A4 ಅನ್ನ ಕಂಡು ಹಿಡ್ಕೋಬೇಕು. ಸೊ ನಿಮಗೆ ಬೇಕಾದ್ರೆ A4 ಅನ್ನ ಮಾಡ್ರಿ, ಇಲ್ಲ ಎರಡು ಪದಗಳು ಸಮವಾಗಿ ಬಂದ್ರೆ ಅದು ಸಮಾಂತರ ಶ್ರೇಣಿ ಆಗಿರುತ್ತೆ. ಸೊ ಆವಾಗ ಸಾಮಾನ್ಯ ವ್ಯತ್ಯಾಸ ಸಿಗ್ಬೇಕಾದ್ರೆ A1 A2 A3 ಮಾಡ್ತೀರಾ, A2 ಮೈನಸ್ A1 A3 ಮೈನಸ್ A2 ಮಾಡಿದಾಗ ನಿಮ್ಗೆ ಏನ್ ಬೆಲೆ ಬರುತ್ತೆ, ಅದು ಸಾಮಾನ್ಯ ವ್ಯತ್ಯಾಸ D ಆಗಿರುತ್ತೆ. ಓಕೆ, ಸೊ ಇಲ್ಲಿ 3. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದ್ದಾರೆ. ಸೊ ಮೊದಲು 10, ಇಲ್ಲಿ ನಾವು ಹಿಂದೆ ಒಂದು ಸೂತ್ರ ನೋಡಿದ್ವಿ, ಏನಂತ, ಸಮಾಂತರ ಶ್ರೇಣಿಯ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. n ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಇಲ್ಲಿ ನಮಗೆ n ನ ಬೆಲೆ 10 ಅಂತ ಇದೆ. ಎಲ್ಲಿ? ಇಲ್ಲಿ. ಸೊ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸೂತ್ರ ಗೊತ್ತಿದೆ, n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಇಲ್ಲಿ ನಮಗೆ n ಇಸ್ ಈಕ್ವಲ್ ಟು 10 ಇದೆ, ಹಾಗಾಗಿ ನಾವು n ನ ಜಾಗದಲ್ಲಿ 10 ಅಂತ ಹಾಕೋಣ, ಡಿವೈಡೆಡ್ ಬೈ 2. ಸೊ 10 ಇಂಟು 11 ಡಿವೈಡೆಡ್ ಬೈ 2. 2 ಒಂದ್ಲೆ 2 ಐದ್ಲೆ, ಹಾಗಾದ್ರೆ 11 ಐದ್ಲೆ 55. 55 ಆಪ್ಷನ್ ಅಲ್ಲಿ ಇದೆನಾ? 45 50 55 65. ಎಸ್, ಆಪ್ಷನ್ ಅಲ್ಲಿ ಇದೆ. ಹಾಗಾಗಿ ಈ ಆಪ್ಷನ್ ಸಿ ಇಸ್ ರೈಟ್. ಓಕೆ, ನೆಕ್ಸ್ಟ್ 2 26 ಅಂದ್ರೆ ಇಲ್ಲಿ 2 ಇದೆ. ಸೊ ಮಧ್ಯದ ಪದ ಮತ್ತೆ ಮಿಸ್ಸಿಂಗ್ ಇದೆ, A2 ಇಲ್ಲ, ಆಮೇಲೆ 26 ಇದೆ. ಸಮಾಂತರ ಶ್ರೇಣಿಯಲ್ಲಿ ಇದ್ದರೆ ಈ ಒಂದು ಬಿಟ್ಟ ಜಾಗದಲ್ಲಿ ತುಂಬಿಸಬೇಕಾದಂತಹ ಸಂಖ್ಯೆ. ಸೊ ನಾನು ಈಗಾಗಲೇ ಇದನ್ನ ಬಿಡಿಸಿದೀನಿ, ನೀವೆಲ್ರು ನಿಮ್ ಬುಕ್ ನಲ್ಲಿ ಮಾಡಿ ನೋಡ್ರಿ ಏನ್ ಬರುತ್ತೆ ಅಂತ. 2 ಇದೆ, ಸೊ ಆಗ್ಲೇ ನಮ್ಗೆ X ಅಂತ ಇತ್ತು, ಇಲ್ಲಿ ಅದು ಖಾಲಿ ಜಾಗ ಇದೆ. ಸೊ 26. ಹಾಗಾದ್ರೆ ಇಲ್ಲಿ ತುಂಬಿಸಬೇಕಾದಂತಹ ಸಂಖ್ಯೆ ಯಾವುದು ನೋಡ್ರಿ, ಚೆಕ್ ಮಾಡಿ. ನಾನು ಬಿಡಿಸಿದ್ನಿ ಆಗಲೇ ಇದನ್ನ. ಸೊ ಇದೇ ತರಹದ ಲೆಕ್ಕವನ್ನ ನಾವು ಬಿಡಿಸಿದೀವಿ. ಎಸ್, ಅವಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದೆ ನಾನು, 2 ಪ್ಲಸ್ 26 ಡಿವೈಡೆಡ್ ಬೈ 2 ಮಾಡ್ರಿ. 2 ಪ್ಲಸ್ 26 ಅಂತಂದ್ರೆ ಅದೇನಾಗತ್ತೆ, 26 ಪ್ಲಸ್ 2 ಅಂದ್ರೆ 28 ಆಗತ್ತೆ. 28 ಡಿವೈಡೆಡ್ ಬೈ 2. 2 ಒಂದ್ಲೆ 2 ನಾಲ್ಕ್ಲೆ, ಹಾಗಾದ್ರೆ 14 ಅಂತ ಬಂತು. ಸೊ ನಾವ್ ಇಲ್ಲಿ ಏನಾದ್ರೂ 14 ಅಂತ ಹಾಕಿದ್ರೆ ಅದು ಸಮಾಂತರ ಶ್ರೇಣಿ ಆಗತ್ತಾ ನೋಡೋಣ. 14 ಮೈನಸ್ 2. ಸೊ A2 ಮೈನಸ್ A1 ಮಾಡ್ರಿ, ಏನ್ ಬಂತು? 14 ಮೈನಸ್ 2 ಮಾಡಿದ್ರೆ 12 ಬಂತು. ಹಾಗೆ A3 ಮೈನಸ್ A2 ಮಾಡ್ರಿ, 26 ಮೈನಸ್ 14 ಮಾಡಿದ್ರೆ ಅವಾಗ್ಲೂ ಕೂಡ ಎಷ್ಟು ಬರುತ್ತೆ? 12 ಬರುತ್ತೆ. ಹಾಗಾದ್ರೆ ಇಲ್ಲಿ ತುಂಬಿಸಬೇಕಾದಂತಹ ಸಂಖ್ಯೆ ಯಾವುದು? 14. ಸೊ ನಮ್ಗೆ ಇಲ್ಲಿ ಡಿವೈಡೆಡ್ ಬೈ ಮಾಡಿದ್ಮೇಲೆ ಯಾವ ಸಂಖ್ಯೆ ಬರುತ್ತಲ್ಲ, ಇದು ನಮಗೆ ಇಲ್ಲಿ ತುಂಬಿಸಬೇಕಾದಂತಹ ಸಂಖ್ಯೆ. ಓಕೆ, ಎಸ್. ಮೊದಲ ಪದ A, n, ಎನ್ನನೇ ಪದ L ಆದರೆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಏನಾಗಿರುತ್ತೆ? ಸೊ ನಾನು ಆಗ್ಲೇ ಇದನ್ನ ಹೇಳಿದೆ ನಿಮ್ಗೆ ಸೂತ್ರ. Sn is equal to A divided by 2 into n plus L ಆಗತ್ತಾ, ಅಥವಾ Sn is equal to n divided by 2 into A plus L ಆಗತ್ತಾ, ಅಥವಾ Sn is equal to L divided by 2 into A plus n ಆಗತ್ತಾ? ಸೊ Sn is equal to n divided by 4 into A plus L ಆಗತ್ತಾ? ಸೊ ನೋಡಿದ ತಕ್ಷಣನೇ ಹೇಳ್ಬೋದು Sn is equal to n divided by 2 into A plus L. ಇದು ಮೊದಲ ಪದ, ಇದು ಕೊನೆಯ ಪದ. ಹೌದಾ? ಎನ್ನನೇ ಪದ L ಆದಾಗ. ಓಕೆ, ನೆಕ್ಸ್ಟ್ ಏನಾಗಿದೆ? 2 5 8 11 14 ಅಂತ ಇದೆ. ಈ ಸಮಾಂತರ ಶ್ರೇಣಿಯ ಮುಂದಿನ 4 ಪದಗಳು. ಸೊ ಇದು ನಿಮ್ಗೆ ಆಕ್ಚುಲಿ 2 ಅಂಕಗಳಿಗೆ ಬರುವಂತ ಪ್ರಶ್ನೆ. ಕೆಲವೊಂದ್ ಸರ್ತಿ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಕೇಳ್ತಾರೆ. ಏನಂತ ಇದೆ? 2 5 8 11 14. ಸೊ ಈ ಸಮಾಂತರ ಶ್ರೇಣಿಯ ಮುಂದಿನ 4 ಪದಗಳನ್ನ ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ಮುಂದಿನ 4 ಪದಗಳನ್ನ? ಎಸ್, ಸೊ ನಮ್ ಸಮಾಂತರ ಶ್ರೇಣಿಯ ಡೆಫಿನೇಷನ್ ಹೇಳತ್ತೆ, ಮೊದಲ ಪದವನ್ನ ಹೊರತುಪಡಿಸಿ ಮುಂದಿನ ಪದಗಳನ್ನು ಪಡೆಯಬೇಕಾದರೆ ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ಬೇಕು ಅಂತ. ಇಲ್ಲಿ ನೀವು ಯಾವ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತೀರಾ? ಎಸ್, ಅವಾಗ ನಾವೇನ್ ಮಾಡ್ತೀವಿ? A2 ಮೈನಸ್ A1 ಚೆಕ್ ಮಾಡ್ತೀವಿ. A2 ಮೈನಸ್ A1 ಚೆಕ್ ಮಾಡಿದ್ರೆ ಎಷ್ಟು ಬಂತು ನಿಮ್ಗೆ? ಸೊ ನೋಡ್ರಿ, A2 ಮೈನಸ್ A1 ಚೆಕ್ ಮಾಡಿದ್ರೆ 5ರಲ್ಲಿ 2 ಕಳೆದ್ರೆ 3 ಬಂತು. 8ರಲ್ಲಿ 5 ಕಳೆದ್ರೆ 3 ಬಂತು. 11ರಲ್ಲಿ 8 ಕಳೆದ್ರೆ 3 ಬಂತು. 14ರಲ್ಲಿ 11 ಕಳೆದ್ರೆ 3 ಬಂತು. ಸೊ ಸಾಮಾನ್ಯ ವ್ಯತ್ಯಾಸ 3 ಆಯ್ತು. ಈಗ ನಮ್ಮ ಪ್ರಶ್ನೆ ಏನು?
ಮುಂದಿನ 4 ಪದಗಳು. ಸೊ ಮುಂದಿನ 4 ಪದ ಬೇಕಾದ್ರೆ ನಾವೇನ್ ಮಾಡ್ಬೇಕು, ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ಬೇಕು. ಸೊ ಹಿಂದಿನ ಪದ ಇಲ್ಲಿ 11 ಇದೆ, 11ಕ್ಕೆ 3 ಕೂಡಿಸಿದ್ರೆ 14 ಬಂತು. ಹಾಗೆ 14ಕ್ಕೆ 3 ಕೂಡಿಸ್ರಿ 17 ಬಂತು. ಸೊ ಮುಂದಿನ ಒಂದು ಪದ 17. 17ಕ್ಕೆ 3 ಕೂಡಿಸ್ರಿ ಎಷ್ಟು ಬಂತು, 20 ಬಂತು. ಸೊ 20 ಒಂದು ಪದ. 20ಕ್ಕೆ 3 ಕೂಡಿಸ್ರಿ ಎಷ್ಟು ಬಂತು, 20ಕ್ಕೆ 3 ಕೂಡಿಸಿದ್ರೆ ನಮ್ಗೆ 23 ಬಂತು. ಸೊ ಇನ್ನೊಂದು ಪದ ಯಾವುದು, 23. 23ಕ್ಕೆ ಮತ್ತೆ ನಾವೇನ್ ಮಾಡೋಣ, ನಿರ್ದಿಷ್ಟ ಸಂಖ್ಯೆ 3 ಕೂಡಿಸಿದ್ರೆ 26 ಬಂತು. ಸೊ ಇನ್ನೊಂದು ಪದ ಯಾವುದು, 26. ಅಂದ್ರೆ ನಮ್ಗೆ 17, 20, 23, 26 ಅಂತ ಬಂತು. ಈ ಮುಂದಿನ 4 ಅಂಕಿಗಳು ಎಲ್ಲಿದೆ ಆಪ್ಷನ್ ಅಲ್ಲಿ? ಅದು ಇಲ್ಲಿ 16, 18, 20, 22 ಇದು ಅಲ್ಲ. 15, 16, 17, 18 ಇದು ಅಲ್ಲ. 18, 22, 24, 26 ಇದು ಅಲ್ಲ. ಸೊ ನಮ್ಗೆ ಆಪ್ಷನ್ ಯಾವ್ದಿದೆ, 17, 20, 23, 26. ಸೊ ದಿಸ್ ಆಪ್ಷನ್ ಇಸ್ ರೈಟ್. ಓಕೆ, ನೆಕ್ಸ್ಟ್. ಒಂದು ಸಮಾಂತರ ಶ್ರೇಣಿಯ 4ನೇ ಪದ 9. ಸೊ ಅರ್ಥ ಮಾಡ್ಕೊಳ್ರಿ ಪ್ರಶ್ನೆಯನ್ನ. ಏನಂತ ಕೊಟ್ಟಿದ್ದಾರೆ, 4ನೇ ಪದ 9 ಸಾಮಾನ್ಯ ವ್ಯತ್ಯಾಸ 2 ಆದಾಗ 3ನೇ ಪದವನ್ನು ಕಂಡುಹಿಡಿಯಿರಿ. ಎಸ್, ಹೇಗ್ ಮಾಡ್ತೀರಾ ಇದನ್ನ? ಈಸಿ ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಪ್ರಶ್ನೆಯನ್ನ. ಏನಂತ ಕೊಟ್ಟಿದ್ದಾರೆ, ಒಂದು ಸಮಾಂತರ ಶ್ರೇಣಿಯ 4ನೇ ಪದ 9 ಅಂದ್ರೆ A4 = 9 ಅಂತ ಇದೆ. ಸಾಮಾನ್ಯ ವ್ಯತ್ಯಾಸ D = 2 ಇದೆ. ಆಗ ನಮ್ಗೆ 3ನೇ ಪದ A3 ಅನ್ನ ಕಂಡುಹಿಡಿಬೇಕು. ಸೊ A3 ಅನ್ನ ಕಂಡುಹಿಡಿಬೇಕಂತಂದ್ರೆ ನಾವೇನ್ ಮಾಡ್ತೀವಿ, A3 ಅನ್ನ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀರಾ? ಎಸ್, ನಾಲ್ಕನೇ ಪದ ಗೊತ್ತಿದೆ, ಸಾಮಾನ್ಯ ವ್ಯತ್ಯಾಸ 2 ಆಗಿದೆ. ಸೊ ಹಿಂದಿನ ಪದವನ್ನ ನಾವೇನ್ ಮಾಡ್ತೀವಿ, ಮುಂದಿನ ಪದ ಗೊತ್ತಿದ್ದಾಗ ಹಿಂದಿನ ಪದವನ್ನ ಕಂಡುಹಿಡಿಬೇಕಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಮೈನಸ್ ಮಾಡ್ತೀವಿ. ಎಷ್ಟು ಬಂತು, 9ರಲ್ಲಿ 2 ಕಳೆದ್ರೆ 7 ಬಂತು. ಸೊ A4 ನ ಬೆಲೆ 9 ಆದ್ರೆ ಇಲ್ಲಿ ನೋಡ್ರಿ A1, A2, A3, A4. A4 ನ ಬೆಲೆ 9 ಇದೆ. ಸೊ A3 ಯ ಬೆಲೆ ನಮಗ್ ಬೇಕಾಗಿದೆ. ಅವಾಗ ನಾವೇನ್ ಮಾಡ್ತೀವಿ, ಸಾಮಾನ್ಯ ವ್ಯತ್ಯಾಸ 3 ಇದೆ. ಸೊ 9ರಲ್ಲಿ 2 ಇದೆ, ಸಾರಿ 2 ಇದೆ. 9ರಲ್ಲಿ 2 ಕಳೆದಾಗ 7 ಬರುತ್ತೆ. ಸೊ A3 ಯ ಬೆಲೆ ಏನಾಯ್ತು, 7. ಆಪ್ಷನ್ ಅಲ್ಲಿ ಇದೆನಾ? ಎಸ್ ಇದೆ. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯಲ್ಲಿ A3 = 10, A4 = 8 ಆದರೆ ಸಾಮಾನ್ಯ ವ್ಯತ್ಯಾಸ ಏನಾಗಿರತ್ತೆ? ಎಸ್, -2 ಆಗಿರತ್ತಾ ಅಥವಾ 2 ಆಗಿರತ್ತಾ ಅಥವಾ ಯಾವ್ದಾಗಿರತ್ತೆ ಇಲ್ಲಿ? A3 = 10 ಅಂತ ಇದೆ, A4 = 8 ಅಂತ ಇದೆ. ಏನ್ ಕೇಳಿದ್ದಾರೆ, ಸಾಮಾನ್ಯ ವ್ಯತ್ಯಾಸ D ಗೊತ್ತಿಲ್ಲ. ಸೊ ಈಸಿ ಇದೆ, A4 - A3 ಮಾಡ್ರಿ. A4 ನ ಬೆಲೆ 8 ಇದೆ, A3 ಯ ಬೆಲೆ 10 ಇದೆ. ಸೊ 8ರಲ್ಲಿ 10 ಕಳೆದ್ರೆ -2 ಬಂತು. ಇದು ನಮ್ಮ ಸಾಮಾನ್ಯ ವ್ಯತ್ಯಾಸದ ಬೆಲೆ ಆಗತ್ತೆ. ಸೊ D = -2 ಇದೆನಾ? ಎಸ್ ಇದೆ. ಸೊ ದಿಸ್ ಆಪ್ಷನ್ ಇಸ್ ರೈಟ್. ಓಕೆ, ಸಮಾಂತರ ಶ್ರೇಣಿ 5, 9, 13ನ 10ನೇ ಪದವು ಏನಾಗಿರತ್ತೆ? 10ನೇ ಪದವು ಏನಾಗಿರತ್ತೆ? ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನಾವು ಎಲ್ಲಿಗೆ ಬಂದ್ವಿ ಇವಾಗ, n ನೇ ಪದವನ್ನ ಕಂಡು ಹಿಡಿಯುವಂತಹ ಸೂತ್ರಕ್ಕೆ ಬಂದ್ವಿ ನಾವ್ ಇವಾಗ, ಹೌದಲ್ವಾ? ಸೊ n ನೇ ಪದವನ್ನ ಕಂಡು ಹಿಡಿಬೇಕಂತಂದ್ರೆ ನಾವು ಯಾವ ಒಂದು ಸೂತ್ರವನ್ನ ಬಳಸ್ತೀವಿ, an = a + n - 1 × d ಸೂತ್ರವನ್ನ ಬಳಸ್ತೀವಿ, ಹೌದಲ್ವಾ? ಎಸ್. ಸೊ ನಮ್ಗೆ ಶ್ರೇಣಿ ಕೊಟ್ಟಿದ್ದಾರೆ 5, 9, 13 ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಪದ ಬೇಕು? 10ನೇ ಪದ ಬೇಕು. ಹಾಗಾದ್ರೆ ಸೊ ಮಾಡೋಣ, 5, 9,
13 ಈ ತರಹ ಇದೆ. 10ನೇ ಪದವು ಅಂದ್ರೆ n ಇಸ್ ಈಕ್ವಲ್ ಟು 10 ಆಯ್ತು. 10ನೇ ಪದ, ಎಷ್ಟನೇ ಪದ ಅಲ್ಲ, 10ನೇ ಪದ. 10ನೇ ಪದ ಅಂದಾಗ n ಇಸ್ ಈಕ್ವಲ್ ಟು 10 ಆಯ್ತು. ಸೊ 10ನೇ ಪದ ಅಂದ್ರೆ A10 ಅನ್ನ ನಾವು ಕಂಡುಹಿಡಿಬೇಕು. ಸೂತ್ರ ಏನಂತ ಹೇಳುತ್ತೆ, an is equal to a plus n minus 1 into d. ಓಕೆ, ಸೊ an ಅಂತಂದ್ರೆ A10 is equal to a ಅಂತಂದ್ರೆ ಏನು ಅದು ಗೊತ್ತಾಗ್ಬೇಕಲ್ಲ. ಇದು a ಅಂದ್ರೆ ಮೊದಲನೇ ಪದ, a is equal to 5. d ಏನಾಗುತ್ತೆ, a2 minus a1 ಮಾಡ್ತೀರಾ. ಸೊ a2 ಅಂದ್ರೆ 9, 9 minus a1 ಅಂದ್ರೆ 5. 9ರಲ್ಲಿ 5ಅನ್ನ ಕಳೆದ್ರೆ 4 ಬರುತ್ತೆ. ಸೊ a ಅಂದ್ರೆ 5 ಪ್ಲಸ್ n ಪದ ಅಂದ್ರೆ 10ನೇ ಪದ ಅಂತ ಕೊಟ್ಟಿದ್ದಾರೆ. ಸೊ 10 minus 1 ಇಂಟು ಡಿ ಎಷ್ಟಿದೆ, 4 ಇದೆ. 5 ಪ್ಲಸ್ 10ರಲ್ಲಿ 1ಅನ್ನ ಕಳೆಯಿರಿ, 9, 9 ಇಂಟು 4, 5 ಪ್ಲಸ್ 9 4 36. 36ರಲ್ಲಿ 5ಅನ್ನ ಕೂಡಿದಾಗ ಎಷ್ಟು ಬರುತ್ತೆ, 41 ಬಂತು. ಹಾಗಾದ್ರೆ A10 ಅಂದ್ರೆ 10ನೇ ಪದದ 10ನೇ ಪದ ಎಷ್ಟು ಬರುತ್ತೆ, 41. ಆಪ್ಷನ್ ಅಲ್ಲಿ ಇದೆನಾ? ಎಸ್, ಇದು 36, 31, 41, 21. ಆಪ್ಷನ್ ಸಿ ಇಸ್ ರೈಟ್. ಓಕೆ, ಎಸ್, ಅರ್ಥ ಆಯ್ತಾ? ಇಲ್ಲ, ಮೊದಲ ಪದ ಮತ್ತು ಕೊನೆಯ ಪದಗಳು 1 ಮತ್ತು 11 ಇರುವ ಸಮಾಂತರ ಶ್ರೇಣಿಯ ಮೊತ್ತ 36. ಅರ್ಥ ಮಾಡ್ಕೊಳ್ರಿ. ಆದರೆ ಅದರಲ್ಲಿರುವ ಪದಗಳ ಸಂಖ್ಯೆ, ಸೊ ಯಾವಾಗ ಪದಗಳ ಸಂಖ್ಯೆ ಎಷ್ಟನೇ ಪದ, ಯಾವ ಪದ ಎಷ್ಟನೇ ಪದ ಈ ತರಹ ಕೇಳಿದ್ರೆ ನಮ್ಗೆ ಅದು n ಆಗಿರುತ್ತೆ. ಇಲ್ಲಿ ನಮಗೆ ಪದಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಅಂದ್ರೆ ನಮ್ಗೆ ಇಲ್ಲಿ n ಗೊತ್ತಿಲ್ಲ. ಹೌದಾ, ಅರ್ಥ ಮಾಡ್ಕೊಳ್ರಿ. ಮತ್ತೇನ್ ಕೊಟ್ಟಿದ್ದಾರೆ, ಸಮಾಂತರ ಶ್ರೇಣಿಯ ಮೊತ್ತ ಕೊಟ್ಟಿದ್ದಾರೆ. ಮೊತ್ತ ಅಂತ ಅಂದಾಗ ನಾವು ಸಮ್ ಆಫ್ nth ಟರ್ಮ್, ದಟ್ ಈಸ್ SN ಅಂತ ಕರಿತೀವಿ. SN ಅಂತಂದ್ರೆ 36 ಅಂತ ಕೊಟ್ಟಿದ್ದಾರೆ. ಯಾವಾಗ ಮೊತ್ತ ಅಂತ ಬಳಸ್ತೀರಾ ಅವಾಗ SN ಅನ್ನ ಬಳಸ್ತೀರಾ. ಓಕೆ, ನೆಕ್ಸ್ಟ್, ಯಾರು ನಿಮ್ಗೆ AN ಅನ್ನ ಬಳಸ್ರಿ SN ಅನ್ನ ಬಳಸ್ರಿ ಅಂತ ಹೇಳೋದಿಲ್ಲ. ಸೊ ನೀವು ಪ್ರಶ್ನೆಯನ್ನ ನೋಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಬಿಡಿಸ್ಬೇಕು. ಇಲ್ಲಿ ನಮ್ಗೆ ಮೊತ್ತ ಗೊತ್ತಿದೆ, ಹಾಗಾಗಿ SN ಅನ್ನ ಬಳಸ್ತೀವಿ. ಮತ್ತೇನ್ ಗೊತ್ತಿದೆ, ಮೊದಲ ಪದ ಅಂದ್ರೆ ಎ ಎಷ್ಟಿದೆ, 1. ಕೊನೆಯ ಪದಗಳು 11 ಅಂದ್ರೆ ಮೊದಲ ಪದ ಮತ್ತು ಕೊನೆಯ ಪದಗಳು. ಇದು ಮೊದಲ ಪದ, ಇದು ಕೊನೆಯ ಪದ. ಸೊ ಮೊದಲ ಪದವನ್ನ 1 ಅಂತ ತಗೊಳ್ಳೋಣ, ಕೊನೆಯ ಪದವನ್ನ ನಾವು L ಅಂತ ತಗೊಳ್ಳೋಣ, ಅಥವಾ ಏನ್ ಅಂತಾದ್ರೂ ತಗೋಬಹುದು. L ಅಂತ ತಗೊಳ್ಳೋಣ, 11. ಹಾಗಾದ್ರೆ ನಮ್ಗೇನ್ ಕೇಳಿದರೆ ಪದಗಳ ಸಂಖ್ಯೆ, n ಗೊತ್ತಿಲ್ಲ, ಸೂತ್ರ ಗೊತ್ತಿದೆ. ಯಾವಾಗ ಎ ಮತ್ತು ಎಲ್ ಗೊತ್ತಿರತ್ತೆ, ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿದೆ, ಅವಾಗ ನಾವು n/2 ಇಂಟು a ಪ್ಲಸ್ ಎಲ್ ಸೂತ್ರವನ್ನ ಬಳಸ್ತೀವಿ. ಓಕೆ, ಸೊ n ಅಂತಂದ್ರೆ ನಮ್ಗೆ ಗೊತ್ತಿಲ್ಲ, ಆದ್ರೆ SN ಅಂದ್ರೆ ಗೊತ್ತಿದೆ. ಏನಂತ, 36 ಅಂತ ಗೊತ್ತಿದೆ. ಸೊ ಅವರೇ ಕೊಟ್ಟಿದ್ದಾರೆ ಇಲ್ಲಿ 36. n ಅಂದ್ರೆ ನಮ್ಗೆ ಗೊತ್ತಿಲ್ಲ, n/2. a ಅಂದ್ರೆ ಎಷ್ಟಿದೆ ಮಕ್ಕಳೇ, 1 ಇದೆ. L ಅಂದ್ರೆ 11 ಅಂತ ಇದೆ. ಸೊ ಇಲ್ಲಿ ಬರಿತೀನಿ, 36 is equal to n/2 ಇಂಟು 11 ಪ್ಲಸ್ 1 ಮಾಡಿದ್ರೆ ಅದು 12 ಬರುತ್ತೆ. 2 1 2 6 12. 36 is equal to 6n ಆಗತ್ತೆ. 6 ಇಂಟು n ಅಂದ್ರೆ ಅದು 6n ಆಗತ್ತೆ. ಸೊ ಈ 6ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ. 36/6 is equal to n. ಸೊ 6 1 6 6 ಹಾಗಾದ್ರೆ n ನ ಬೆಲೆ ಎಷ್ಟು ಬಂತು, 6. ಅದರಲ್ಲಿರುವ ಪದಗಳ ಸಂಖ್ಯೆ ಎಷ್ಟು, 6. ಓಕೆ, ಸೊ ಆಪ್ಷನ್ ಬಿ ಇಸ್ ರೈಟ್. ಅರ್ಥ ಆಯ್ತಾ? ಏನಾದ್ರೂ ಡೌಟ್ ಇದೆನಾ ಇದ್ರಲ್ಲಿ? ಓಕೆ, ಇನ್ನೊಂದು ಲೆಕ್ಕ ಬಿಡ್ಸೋಣ. ಸಮಾಂತರ ಶ್ರೇಣಿ 17, 12, 7, 2 ಅಂತ ಇದೆ. ಇದರ n-ನೇ ಪದವನ್ನ ಕೇಳಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ರಿ, n-ನೇ ಪದವನ್ನ ಕೇಳಿದ್ದಾರೆ. ಸೊ ಶ್ರೇಣಿಯನ್ನ ಬರೆಯೋಣ. 17, 12, 7, 2 ಅಂತ ಇದೆ. ಇದು ಸಮಾಂತರ ಶ್ರೇಣಿ. ಹಾಗಾದ್ರೆ a is equal to ಎಷ್ಟಾಯ್ತು, 17 ಆಯ್ತು. b ಅಂದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, a2 ಮೈನಸ್ a1 ಮಾಡ್ತೀರಾ. ಸೊ a2 ಅಂದ್ರೆ 17 ಇದೆ, 12 ಇದೆ. a1 ಅಂದ್ರೆ 17 ಇದೆ. ಸೊ ಇದು a2, ಇದು a1, ರೈಟ್, ಇದು a3. 12 ಮೈನಸ್ 17 ಅಂತಂದ್ರೆ ಅರ್ಥ ಏನು, 17ರಲ್ಲಿ 12ಅನ್ನ ಕಳಿಬೇಕು. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -5 ಬಂತು. 17ರಲ್ಲಿ 12 ಕಳೆದ್ರೆ 5 ಬರುತ್ತೆ. ಸೊ -5. ಇವಾಗ ನಾವೇನ್ ಮಾಡೋಣ, n-ನೇ ಪದ ಅಂತ ಕೇಳಿದ್ದಾರೆ. ಸೊ an is equal to a ಪ್ಲಸ್
n ಮೈನಸ್ 1 ಇಂಟು ಡಿ. ಈಗ ಎ ಎನ್ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಎ ಅಂದ್ರೆ ಗೊತ್ತಿದೆ ಎಷ್ಟು 17 ಅಂತ, ಎನ್ ಅಂದ್ರೆ ಅದು ಗೊತ್ತಿಲ್ಲ, n ಮೈನಸ್ 1 ಇಂಟು -5. ಸೊ ಡಿ ಯ ಬೆಲೆ -5 ಇದೆ. ಹಾಗಾಗಿ ನೀವು ಡಿ ಇಸ್ ಈಕ್ವಲ್ ಟು -5 ಅಂತ ಹಾಕ್ತೀರಾ. ಇವಾಗ ಎ ಎನ್ ಇಸ್ ಈಕ್ವಲ್ ಟು 17 -5 ಇಂಟು ಎನ್ ಮಾಡಿದ್ರೆ -5 ಎನ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, 5 ಒಂದ್ಲೆ 5, ಹೌದಲ್ವಾ? ಎ ಎನ್ ಇಸ್ ಈಕ್ವಲ್ ಟು 17 ಪ್ಲಸ್ 5 ಕೂಡಿಸಿದ್ರೆ ಎಷ್ಟು ಬರುತ್ತೆ? ಎಸ್, 17 ಪ್ಲಸ್ 5 ಕೂಡಿಸಿದ್ರೆ 22 ಬಂತು, -5 ಎನ್. ಸೊ ಆಪ್ಷನ್ ಅಲ್ಲಿ ಇದೇನಾ ಇದು 22 -5 ಎನ್ ಅಂತ? ಎಸ್ ಇದೆ. ಎಲ್ಲಿದೆ? ಆಪ್ಷನ್ ಸಿ ನಲ್ಲಿದೆ. ಆದ್ದರಿಂದ ಎ ಎನ್ ನ ಬೆಲೆ ಏನಾಗುತ್ತೆ? 22 -5 ಎನ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಮಾಡೋಣ. ಎಸ್, ಇಲ್ಲಿ ಒಂದು ಲೆಕ್ಕ ಇದೆ. ಸೊ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಸೂತ್ರ ಇದು. ಒಂದು ಸಮಾಂತರ ಶ್ರೇಣಿಯಲ್ಲಿ A1 is equal to 13. ಓಕೆ, A1 is equal to, ಅರ್ಥ ಮಾಡ್ಕೊಡ್ರಿ ಏನ್ ಕೊಟ್ಟಿದ್ದಾರೆ ಅಂತ. A1 is equal to 13 ಆಯ್ತು. A9 is equal to 61 ಆದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅವಾಗ ಏನ್ ಮಾಡ್ತೀರಾ? ಎಸ್, ಆವಾಗ ನಾನು ಹೇಳಿದೆ, ಯಾವಾಗ 2 ಪದಗಳನ್ನ ಕೊಟ್ಟಿರ್ತಾರೆ ಅವಾಗ ನಾವು ಯಾವ ಸೂತ್ರವನ್ನ ಬಳಸ್ತೀವಿ? ಇಲ್ಲಿ ನಮಗೆ 2 ಪದಗಳನ್ನ ಕೊಟ್ಟಿದ್ದಾರೆ. ಡಿ ಇಸ್ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಸೊ ಎ ಪಿ ಅಂತಂದ್ರೆ ಇದು ಎ ಪಿ ಯ ಬೆಲೆ, ಇದು ಎ ಕ್ಯೂ ನ ಬೆಲೆ. ಸೊ ಎ ಪಿ ಯ ಬೆಲೆ 13 ಮೈನಸ್ 61, ಹಾಗೆ 1 ಮೈನಸ್ 9. ಸೊ 13ರಲ್ಲಿ 61 ಅಂದ್ರೆ 61ರಲ್ಲಿ 13 ಕಳೀತೀರಾ, ಎಷ್ಟು ಬಂತು? 8, ಆಮೇಲೆ 48. ಸೊ 48 ಮೈನಸ್ 48, 1ರಲ್ಲಿ 9 ಅಂದ್ರೆ -9 ಇದೆ. -9ರಲ್ಲಿ 1 ಕಳೆದ್ರೆ ನಿಮ್ಗೆ -8 ಬಂತು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 8 ಒಂದ್ಲೆ 8, 8 8 48. ಓಕೆ, ಸೊ ಆಪ್ಷನ್ ಬಿ ಇಸ್ ರೈಟ್. 6 ಬಂತು, ಆಪ್ಷನ್ ಬಿ ಇಸ್ ರೈಟ್. ಓಕೆ, ನೆಕ್ಸ್ಟ್ 2, 7, 12 2 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳಿವು. 2, 7, 12 ಸಮಾಂತರ ಶ್ರೇಣಿಯ 10ನೇ ಪದವನ್ನ ಕಂಡುಹಿಡಿಯಿರಿ. ಸೊ ನಮ್ಗಿಲ್ಲಿ ಒಂದು ಶ್ರೇಣಿ ಇದೆ 2, 7, 12 ಅಂತ. ಸೊ ಇದನ್ನ ಮಾಡಿದ್ವಾಗ್ಲೇ, ಒಂದೇ ನಿಮಿಷ, ಇಲ್ಲ 10ನೇ ಪದ ಅಂದ್ರೆ ಮತ್ತೆ ನಾವಿಲ್ಲಿ A10 ಅನ್ನ ಕಂಡುಹಿಡಿಬೇಕು. ಸೊ ಎ ಅಂದ್ರೆ ಎಷ್ಟು? 2, ಇದು ಎ ನ ಬೆಲೆ, ಅಥವಾ ಇದನ್ನ A1 ಅಂತ ತಗೋಬಹುದು. ಜನರಲ್ ಆಗಿ ಎ ಅಂತ ಕರಿತೀವಿ. ಡಿ ಅಂತಂದ್ರೆ A2 ಮೈನಸ್ A1. 7 ಮೈನಸ್ 2 ಮಾಡಿದ್ರೆ 5 ಬಂತು, ಹೌದಾ? ಇದು ಡಿ ಯ ಬೆಲೆ. ಈಗ ನಮ್ಗೆ 10ನೇ ಪದವನ್ನ ಕೇಳಿದ್ದಾರೆ. 10ನೇ ಪದ ಅಂತಂದ್ರೆ ನಮ್ಗೆ n ಇಸ್ ಈಕ್ವಲ್ ಟು 10 ಆಯ್ತು, ಹೌದಾ? 10ನೇ ಪದ n ಕೊಟ್ಟಿದ್ದಾರೆ. ಸೂತ್ರ ಹಾಕಲ್ವಾ? an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಆಗತ್ತೆ. an ಅಂದ್ರೆ n ಅಂದ್ರೆ 10 ಇದೆ, a ಅಂದ್ರೆ 2 ಇದೆ, ಪ್ಲಸ್ n ಮೈನಸ್ 1, n ಅಂದ್ರೆ 10, 10 ಮೈನಸ್ 1 ಇಂಟು 5. ಒಂದೇ ನಿಮಿಷ. 10 ಮೈನಸ್ 1 ಇಂಟು 5. ಸೊ 2 ಪ್ಲಸ್ 10 ಮೈನಸ್ 1 ಮಾಡಿದ್ರೆ 9 ಆಗತ್ತೆ. 9 ಇಂಟು 5, 2 ಪ್ಲಸ್ 9 45. 45 ಪ್ಲಸ್ 2 ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 47. ಇದು ನಮ್ಮ A10 ನ ಬೆಲೆ. ಓಕೆ, ಕೆಲವೊಂದ್ಸತಿ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಸೊ ನಾವಾಗ್ಲೇ ಬಿಡಿಸಿದ್ವಲ್ಲ ಆ ತರ. ಎಸ್, ಇನ್ನೊಂದನ್ನ ಮಾಡೋಣ. 21, 18, 15. ಸೊ ನಮ್ಗೆ ಇದು ಆಕ್ಚುಲಿ 3 ಅಂಕಗಳಿಗೆ ಬರುವಂತಹ ಪ್ರಶ್ನೆ ಇದು.
ಇಲ್ಲಿ ನಮ್ಗೆ 21, 18, 15 ಸಮಾಂತರ ಶ್ರೇಣಿಯ ಎಷ್ಟನೇ ಪದ 81 -81 ಆಗಿದೆ ಮತ್ತು ಯಾವ ಪದ 0 ಆಗಿದೆ ಅಂತ ಕೇಳಿದ್ದಾರೆ. ಯಾವುದೇ ಪದ 0 ಆಗಿದೆಯೇ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಹೇಳಿದರು. ಓಕೆ, ಸೊ ಇದು 3 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಇಲ್ಲಿ ನಾವ್ ಏನ್ ಮಾಡ್ತೀವಿ, 21, 18, 15 ಅಂತ ಇದೆ. ಎಷ್ಟನೇ ಪದವು 81. ನಾನು ಹೇಳಿದೆ ಎಷ್ಟನೇ ಪದ ಅಂತ ಬಂದ್ರೆ, ಯಾವ ಪದ ಅಂತ ಬಂದ್ರೆ ಅಲ್ಲಿ ನಮ್ಗೆ ಎನ್ ಗೊತ್ತಿರಲ್ಲ, ಹೌದಾ? ಸೊ ನಮ್ಗೆ ಎ ಅಂದ್ರೆ ಎಷ್ಟಾಯ್ತು ಇವಾಗ? 21 ಆಯ್ತು. ಆಮೇಲೆ ಡಿ ಅಂತಂದ್ರೆ A2 - A1 18 - 21 ಮಾಡ್ತೀರಾ. ಸೊ 21ರಲ್ಲಿ 18 ಹೋದ್ರೆ 3 -3 ಆಗತ್ತೆ. ಇದು ನಮ್ಮ ಡಿ ನ ಬೆಲೆ ಆಗತ್ತೆ. ಆದ್ರೆ ಏನ್ ಕೊಟ್ಟಿದ್ದಾರೆ, ಎಷ್ಟನೇ ಪದವು -81 ಅಂದ್ರೆ AN ನ ಬೆಲೆ ಕೊಟ್ಟಿದ್ದಾರೆ. ಬಟ್ ಎನ್ ನ ಬೆಲೆ ನಾವು ಕಂಡುಹಿಡಿಬೇಕು. N = ಏನು ಅಂತ AN ನ ಬೆಲೆ ಕೊಟ್ಟಿದ್ದಾರೆ -81 ಅಂತ. ಇವಾಗ ನಾವೇನ್ ಮಾಡೋಣ, ಸೂತ್ರ ಹಾಕೋಣ. AN = A + N - 1 × D, ರೈಟ್? AN ನ ಬೆಲೆ ಎಷ್ಟಿದೆ ಮಕ್ಕಳೇ ಇಲ್ಲಿ? -81, ಹೌದಾ? A ಯ ಬೆಲೆ 21, N ನ ಬೆಲೆ ನಮ್ಗೆ ಗೊತ್ತಿಲ್ಲ, ಹಾಗಾಗಿ N ಅನ್ನ ಹಾಗೆ ಬರ್ಕೊಡ್ರಿ. N - 1, D ಯ ಬೆಲೆ -3 ಅಂತ ಇದೆ. ಸೊ -81 = 21 -3 × N ಮಾಡಿದ್ರೆ -3N. ಸೊ ಇದು ಪ್ಲಸ್ ಇದೆ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. 3 × N 3N, ಮೈನಸ್ ಇಂಟು ಮೈನಸ್ ಪ್ಲಸ್, 3 × 1 3 ಆಗತ್ತೆ. ಇವಾಗ ನಾವೇನ್ ಮಾಡೋಣ, -81. ಸೊ ಈ 21ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಅದು -21 ಆಗತ್ತೆ. -3N + 3 ಮಾಡ್ರಿ, ಇದು ಹಾಗೆ ಬರ್ಕೊಡ್ರಿ. -81 -21 ಎರಡು ಕಡೆ ಮೈನಸ್ ಇರೋದ್ರಿಂದ ನಾವು ಎರಡು ಸಂಖ್ಯೆಗಳನ್ನ ಕೂಡಿಸ್ತೀವಿ. ಎಷ್ಟಾಗತ್ತೆ? 21 ಇದೆನಾ ಇದು? ಓಕೆ, ಸೊ ನಾವ್ ಫಸ್ಟ್ ಇದನ್ನ ಕೂಡ್ಸ್ಕೊಂಡ್ ಬಿಡೋಣ ಮಾಡ. ಸೊ ಈಸಿ ಆಗತ್ತೆ, ಇನ್ನೂ ಒಂದ್ ಸ್ಟೆಪ್ ಕಡಿಮೆ ಆಗತ್ತೆ. ಒಂದೇ ನಿಮಿಷ, ಇನ್ನೊಂದ್ ಸ್ಟೆಪ್ ಕಡಿಮೆ ಆಗ್ಬಿಡತ್ತೆ. ಇಲ್ಲೇ ಕೂಡ್ಸ್ಕೊಂಡ್ ಬಿಟ್ರೆ ಒಂದೇ ನಿಮಿಷ. ಎಸ್, -81 = 23ರಲ್ಲಿ 21ರಲ್ಲಿ 3ನ್ನ ಕೂಡ್ಸ್ಕೊಡ್ರಿ, 24 -3N ಬಂತು. ಇವಾಗ 24ನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ರಿ. ಸೊ -24 = -3N ಬಂತು. ಇವಾಗ ಇನ್ನೂ ಈಸಿ ಆಗತ್ತೆ. -81ರಲ್ಲಿ -24ನ್ನ ಕೂಡಿಸ್ತೀರಾ, ಯಾಕೆ ಅಂದ್ರೆ ಎರಡು ಕಡೆ ಮೈನಸ್ ಇರೋದ್ರಿಂದ. ಎಷ್ಟು ಬಂತು? 105 ಬರತ್ತೆ. 105 ಬಂತಂದ್ರೆ = -3N. ಸೊ ಇಲ್ಲೂ ಕೂಡ ಮೈನಸ್ ಬರುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ರಿ. ಸೊ 3N = 105, N = 105. ಈ 3ನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ /3 ಆಗತ್ತೆ. 3 3 9, 1 ಉಳಿತು, 3 5 15. ಸೊ 35, N ನ ಬೆಲೆ 35 ಬಂತು, ಹೌದಾ? ಈಗ ಒಂದು ಪಾರ್ಟ್ ಮುಗೀತು, ಇನ್ನೊಂದನ್ನ ನೋಡೋಣ. ಎಷ್ಟನೇ ಪದ 81 ಆಗಿದೆ? 35ನೇ ಪದ -81 ಆಗಿದೆ ಅಂತ ಹೇಳ್ಬೋದು. ಯಾವುದೇ ಪದ 0 ಆಗಿದೆಯೇ ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಅವಾಗ ನಾವೇನ್ ಮಾಡೋಣ, ಯಾವುದೇ ಪದ ಅಂದ್ರೆ AN = 0 ಅಂತ ತಗೊಳ್ಳೋಣ. AN = A + N - 1 × D. ಸೊ 0, AN = 0 ಅಂತ ತಗೊಂಡ್ರೆ A ಅಂದ್ರೆ ಎಷ್ಟಿದೆ? 21. N ಅಂದ್ರೆ ನಮಗ್ ಗೊತ್ತಿಲ್ಲ, ಸೊ ಈ ಅನ್ನ ತಗೋಬೇಡ್ರಿ, ಇದನ್ನ ಮತ್ತೆ ಸಪ್ರೇಟ್ ಆಗಿನೇ ಮಾಡೋಣ. N - 1 × D. D ಅಂದ್ರೆ -3 ಇದೆ. 21 ಮೈನಸ್ ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತೆ. 3 × N ಮಾಡಿದ್ರೆ 3N ಆಗತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಗತ್ತೆ. ಸೊ 21 + 3 ಕೂಡಿಸಿದ್ರೆ 24 - 3N ಆಯ್ತು. ಸೊ ಈ -3N ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಅದು +3N ಆಗತ್ತೆ, = 24. ಇವಾಗ ಈ 3ನ್ನ ಇಲ್ಲಿ ಶಿಫ್ಟ್ ಮಾಡ್ರಿ, 24 / 3, 3 8 24. ಸೊ N = 8 ಅಂದ್ರೆ 8ನೇ ಪದವು 0 ಆಗಿದೆ ಅಂತ ನಾವು ಹೇಳ್ತೀವಿ. ಓಕೆ, N = 8 ಅಂದ್ರೆ ಅರ್ಥ ಏನು? 8ನೇ ಪದ 0 ಆಗಿದೆ ಅಂತ ಅರ್ಥ. ಸೊ ಇದು 2 ಅಥವಾ 3 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಈಗ ನಾವು ಇಲ್ಲಿವರೆಗೂ ಒಂದು ಸಮಾಂತರ ಶ್ರೇಣಿ ಅಂತಂದ್ರೆ ಏನು, ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಸೂತ್ರಗಳು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಏನು,
ಆಮೇಲೆ ಮೊದಲ ಪದ ಅಂತಂದ್ರೆ ಏನು, ಸಮಾಂತರ ಶ್ರೇಣಿ ಅಂದ್ರೆ ಏನು, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನ್ ಹೇಳತ್ತೆ, ಮತ್ತು ಸಮಾಂತರ ಶ್ರೇಣಿಯ ಎನ್ನನೇ ಪದ ಮತ್ತು ಸಮಾಂತರ ಶ್ರೇಣಿಯ ಮೊತ್ತ SN. ಹೌದಾ? ಸೊ ಇಷ್ಟು ಸೂತ್ರಗಳನ್ನ ನೋಡಿ ಅದ್ರ ಮೇಲೆ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಇವತ್ತು ನಾವು ಬಿಡಿಸಿದೀವಿ. ಸೊ ಇದೇ ತರಹ ನಾವೇನ್ ಮಾಡೋಣ, ಮುಂದಿನ ಕ್ಲಾಸ್ ಅಲ್ಲಿ 3, 4, 5 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಬಿಡಿಸೋಣ. ಓಕೆ, ಸೊ ಹಾಗಾದ್ರೆ ಇವತ್ತು ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಎಸ್, ಇಷ್ಟು ಏನು ನಾವು ಡಿಸ್ಕಸ್ ಮಾಡಿದೀವಿ ಅಷ್ಟು ನಿಮ್ಗೆ ನೆನಪಿದೆ ಅಂತ ಅನ್ಕೋತೀನಿ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಎಲ್ರಿಗೂ ಅರ್ಥ ಆಯ್ತು ಅಲ್ವಾ ಇವತ್ತಿನ ಕ್ಲಾಸು? ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ನು ಮುಂದಿನ ಲೆಕ್ಕಗಳನ್ನ ಬಿಡಿಸೋಣ. 2, 3, 4, 5 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಬಿಡಿಸೋಣ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಹಾಗಾದ್ರೆ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ಬೆಸ್ಟ್. ಓಕೆ, ಗಾಡ್ ಬ್ಲೆಸ್ ಯು. Yes, thank you very much.